Hello students, welcome back to SciMath videos. So this is our last physics class. We had done 4 classes back to back this year, 4th class. So I hope whatever in a possible way, actually it is not possible to teach physics, that too so big chapters in just 3 hours of span of time. I told you ತುಂಬ ಟೈಮ್ ಬೇಕು, ಅದು ಎಲಾಬ್ರೇಟ್ ಬೇಕು, ಎಕ್ಸ್ಪೆರಿಮೆಂಟೇಷನ್ ಮಾಡಿ ವಿಡಿಯೋಸ್ ತೋರಿಸಿ ಇದೆಲ್ಲ ಮಾಡಿದ್ರೆ ನಿಮಗೆ ಅದು ತುಂಬ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಮೈ ರಿಕ್ವೆಸ್ಟ್ ಟು ಯು ಆಲ್ ಸಿನ್ಸ್ ಇದಕ್ಕೆಲ್ಲ ಕನೆಕ್ಷನ್ ಇದೆ, ಇದೆಲ್ಲ ಕೂಡ ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಇದು ಸರಿ ನೀವು ಸೈನ್ಸ್ ತೊಗೊಂಡ್ರೆ ದಿಸ್ ವಿಲ್ ಕಮ್ ಓಕೆ, ಇದೆಲ್ಲನೂ ಕೂಡ ಎಲಾಬ್ರೇಟಾಗಿ ಬರುತ್ತೆ. ಸೊ ಇಫ್ ಯು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ after the exams at least you should watch videos of these concepts: electric motor, generator, AC current andrenu, DC current andrenu, then what are the electricity, the bere resistance andrenu, what is that exactly, what is series connection, what is parallel connection, ohms law experiment heng ಮಾಡ್ತಾರೆ, ಇದ್ರ ಬಗ್ಗೆ ವಿಡಿಯೋ ತುಂಬ ಸಿಗುತ್ತೆ. My request is for you all is to understand the concept. Okay, you have lot of time before you join to the college, those who take science. ಓಕೆ, ಅದು ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಇಲ್ದಿರೋರು ಕೂಡ ಅರ್ಥ ಮಾಡ್ಕೊಳ್ಳಿದ್ರೆ ಏನು ತಪ್ಪಿಲ್ಲ ಅಲ್ಲ, ಅರ್ಥ ಮಾಡ್ಕೊಂಡಷ್ಟು ನಮಗೆ ಬೇರೆ ಇಂಥದ್ದೆಲ್ಲ ಅರ್ಥ ಮಾಡ್ಕೊಂಡಷ್ಟು ನಮಗೆ ಬೇರೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ದ ಬೇಸಿಕ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಅಸ್ ಆಲ್ ಆಫ್ ಯು. ಸೊ ಮೈ ರಿಕ್ವೆಸ್ಟ್, ಎಕ್ಸಾಮ್ ಆದಮೇಲೆ ಆದರೂ ಕೂಡ ನೀವು ನೋಡಿ, ನಿಮಗೆ ವೀಡಿಯೋಸ್ ಏನೋ ಸಜೆಷನ್ಸ್ ಬೇಕಂದರೆ ಐ ಕ್ಯಾನ್ ಡೆಫಿನೆಟ್ಲಿ ಗಿವ್ ಸಜೆಷನ್ಸ್ ಆನ್ ವೇರಿಯಸ್ ಟಾಪಿಕ್ಸ್, ಸೊ ಯು ಕ್ಯಾನ್ ವಾಚ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಮೆನಿ ಸೈನ್ಸ್, ಮೆನಿ ಥಿಂಗ್ಸ್ ದಟ್ ಆರ್ ರಿಲೇಟೆಡ್ ಟು 10th ಸ್ಟ್ಯಾಂಡರ್ಡ್. ಆಮೇಲೆ ರಿಡ್ಯೂಸ್ ಸಿಲೆಬಸ್ ಆಗಿದೆ, ಕೆಲವು ನಾವು ಪಾಠನೇ ಮಾಡಿಲ್ಲ, ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ಟುಡೇಸ್ ಕ್ಲಾಸ್. ಟುಡೇಸ್ ಕ್ಲಾಸ್ ತುಂಬ ಏನು ನಾನು ಮಾಡಲ್ಲ, ಐ ವಾಂಟ್ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ವೆರಿ ಸಿಂಪಲ್ ಟು ಯು. ಸೊ ಒಂದೇ ಒಂದು ಚಾಪ್ಟರ್ ಬಿಟ್ಟಿದ್ವಿ, ಅದು ಯಾವ ಚಾಪ್ಟರ್ ಬಂದು ಸೋರ್ಸಸ್ ಆಫ್ ಎನರ್ಜಿ. 2 ಮಾಡಲ್ ಪೇಪರಲ್ಲಿ ಇಟ್ ಈಸ್ 1 ಮಾರ್ಕ್ಸ್, ಒಂದೇ ಮಾರ್ಕ್ಸೇ ಕೇಳೋದು ಅಷ್ಟೇ. ಇದು ಮ್ಯಾಕ್ಸಿಮಮ್ 1 ಮಾರ್ಕ್ಸು. ಈಗ ನಿಮ್ಗೆ 80 ಮಾರ್ಕ್ಸ್ ಇದ್ದಾಗಲೇ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ತಾಯಿದ್ರು. ಸೊ ಇವಾಗ ಏನು ಕೇಳೋಕ್ಕೆ ಸಾಧ್ಯ, ಜಸ್ಟ್ 1 ಆರ್ ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ಬರ್ಬೋದು ಅಷ್ಟೇ. ಸೊ ಇಟ್ ಇಸ್ ಎ ವೆರಿ ಸಿಂಪಲ್ ಚಾಪ್ಟರ್. ಓಕೆ, ಇದು ನೀವು ಚಿಕ್ಕ ವಯಸ್ಸಿಂದ ಓದ್ತಾ ಬರ್ತಿದ್ದೀರಾ. ಓಕೆ, ಅದನ್ನೇ ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ದ್ಯಾಟ್ಸ್ ಅಂತ ಹೇಳ್ಬೋದು ನೀವು. ಸೊ ಫಸ್ಟು ಕಾನ್ಸೆಪ್ಟ್ ಬಂದು ನಿಮಗೆ ಸೋರ್ಸಸ್ ಆಫ್ ಎನರ್ಜಿ. ಎನರ್ಜಿಗೆ ಬೇರೆ ಸೋರ್ಸು ಅಲ್ವಾ, ಬೇರೆ ಥರ ಎನರ್ಜಿ ನಮಗೆ ಸಿಗುತ್ತೆ, ಬೇರೆ ಫಾರ್ಮ್ಸಲ್ಲಿ ನಮಗೆ ಎನರ್ಜಿ ಸಿಗುತ್ತೆ. ಸೊ ಇಲ್ಲಿ ನಾವು ಫಸ್ಟು ಓದುವಂಥದ್ದು ಗುಡ್ ಎನರ್ಜಿ ಅಂದ್ರೇನು, ವಾಟ್ ಕ್ಯಾನ್ ಯೂಸ್ ದ ಗುಡ್ ಸೋರ್ಸ್ ಆಫ್ ಎನರ್ಜಿ, ಯಾವ ಸೋರ್ಸ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿಬೋದು ಅಂತ ನಮಗೆ ಫಸ್ಟ್ ನಾವು ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ಯಾವುದನ್ನು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿಬೋದು, ಯಾವುದು ತುಂಬ ಎಕನಾಮಿಕಲ್ ಆಗಿ ಸಿಗುತ್ತೆ, ಅಂದರೆ ತುಂಬ ಕಡಿಮೆ ರೇಟಿಗೆ ನಮ್ಗೆ ಸಿಗುತ್ತೆ ತುಂಬ ಬೇಗ. ಫಾರ್ ಎಕ್ಸಾಂಪಲು ವಿಂಡ್ ಎನರ್ಜಿ ಆ್ಯಕ್ಚುಲಿ ಈಸಿ ಅಲ್ಲ, ಬಟ್ ಆರಾಮಾಗಿ ಸಿಗುತ್ತೆ ನಿಮಗೆ, ಆಯಿತಾ. ಇನ್ನು ಕೆಲವು ಎನರ್ಜಿಗಳು, ಫಾರ್ ಎಕ್ಸಾಂಪಲು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್, ತುಂಬ ಕಾಸ್ಟ್ ಏನು ಬೇಡ, ಆರಾಮಾಗಿ ಸಿಗುತ್ತೆ ನಮಗೆ. ಎಕನಾಮಿಕಲ್ ಅಂದರೆ ದುಡ್ಡು ಕಡಿಮೆ ಆಗಬೇಕು, ಅದು ಗುಡ್ ಎನರ್ಜಿ. ನೆಕ್ಸ್ಟ್ ಎನರ್ಜಿ ಈಸಿಲಿ ಆಕ್ಸೆಸಬಲ್, ನನಗೆ ಆಕ್ಸೆಸ್ ಮಾಡೋಕ್ಕಾಗಬೇಕು, ಅಲ್ಲಿ ಹತ್ರ ಹೋಗಬೇಕು, ತೊಗೊಳಕ್ಕಾಗಬೇಕು ಎನರ್ಜಿನ, ಆಯಿತಾ. ಇವಾಗ ಡ್ಯಾಮ್ ಹತ್ರ ಹೋಗೋಕ್ಕಾಗಬೇಕು, ಎಲ್ಲೋ ಕಾಡಲ್ಲಿ ಡ್ಯಾಮ್ ಇದ್ದರೆ ಹೋಗ್ಬಿಟ್ಟು ಹೆಂಗೆ ಮಾಡ್ತೀರಲ್ಲ ಎಲ್ಲನೂ. ದ ಪ್ಲೇಸ್ ವೇರ್ ವಿ ಗೆಟ್ ದಟ್ ಎನರ್ಜಿ ಸೋರ್ಸ್ ಮಸ್ಟ್ ಬಿ ಆಕ್ಸೆಸಬಲ್ ಟು ಅಸ್, ಆಯಿತಾ. ನೆಕ್ಸ್ಟು ಅದು ಪರ್ ಯೂನಿಟ್ ಮಾಸ್ಗೆ ಜಾಸ್ತಿ ಎನರ್ಜಿ ಕೊಡಬೇಕು, ಇಷ್ಟಕ್ಕೆ ತುಂಬ ಎನರ್ಜಿ ಕೊಡಬೇಕು, ಆಯಿತಾ. ಪರ್ ಯೂನಿಟ್ ಮಾಸ್ಗೆ ಮೋರ್ ಎನರ್ಜಿ ಕೊಡಬೇಕದು, ಆಯಿತಾ. ಸೊ ಎಕನಾಮಿಕಲ್ ಆಗಿರಬೇಕು, ಚೀಪಾಗಿ ಸಿಗೋದು, ಎಕನಾಮಿಕಲ್ ಚೀಪ್ ಎಕನಾಮಿಕಲ್ ಸಿಗಬೇಕು, ಈಸಿಲಿ ಆಕ್ಸೆಸಬಲ್ ಆಗಬೇಕು. ಆಮೇಲೆ ಮೇನ್ಲಿ ಏನಂದರೆ ಸಸ್ಟೈನಬಲ್ ಆಗಬೇಕು, ತುಂಬ ದಿನ ಬರಬೇಕು, ಆಯಿತಾ. ಸಸ್ಟೈನಬಲ್ ಆಗಬೇಕು. ಆಮೇಲೆ ಪೊಲ್ಯೂಷನ್ನ ಕಡಿಮೆ ಮಾಡಬೇಕು. ಇದು ನಮಗೆ ಇವಾಗ ತುಂಬ ಇಂಪಾರ್ಟೆಂಟ್ ಕಾಡ್ತಿರುವಂಥ ಒಂದು ಪ್ರಾಬ್ಲಮ್. ಎಂಟೈರ್ ವರ್ಲ್ಡಲ್ಲೇ ಇದೊಂದು ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಿ, ಪೊಲ್ಯೂಷನ್ ಏನಂತೀವಿ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೆಂಡು. ತುಂಬ ಜನ ಹೇಳ್ಬೋದು ಗ್ಲೋಬಲ್ ವಾರ್ಮಿಂಗು ಜನಗಳ ಕಾರಣ ಅಂತ. ನನ್ನ ಕೇಳಿದ್ರೆ ಇಟ್ ಈಸ್ ನಾಟ್ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್, ಇಟ್ ಈಸ್ ದ ರಿಚ್ ಇಂಡಸ್ಟ್ರೀಸ್ ಹೂ ಆರ್ ರೆಸ್ಪಾನ್ಸಿಬಲ್. ದೊಡ್ಡ ಕಂಪನಿಗಳು ಇವತ್ತು ಅವ್ರು ಬೇಕಾಬಿಟ್ಟು ದುಡ್ಡು ಮಾಡೋಕ್ಕೋಸ್ಕರ ದೇ ಡಿಸ್ಟ್ರಾಯ್ ದ ಫಾರೆಸ್ಟ್, ದೇ ಡೂ ಪೊಲ್ಯೂಷನ್. ನೀವು ಜನಕ್ಕೆ ಸೇವ್ ವಾಟರು, ಸೇವ್ ಲಯನ್ನು, ಸೇವ್ ಟೈಗರು, ಸೇವ್ ಟ್ರೀಸು ಅಂತ ಹೇಳಿದ್ರೆ ನಾವು ಹೆಂಗೆ ಮಾಡೋಕ್ಕಾಗತ್ತೆ. ಸೊ ಇವಾಗ ನೀವು ಆ್ಯನಿಮಲ್ ಸೇವ್ ಮಾಡಬೇಕಂದ್ರೆ ಫಾರೆಸ್ಟ್ ಉಳಿಬೇಕು. ಫಾರೆಸ್ಟ್ನ ಕಾಮನ್ ಮ್ಯಾನ್ ನಾವು ಕಟ್ ಮಾಡ್ತಾ ಇಲ್ಲ, ಎಲ್ಲೋ ಸಣ್ಣ ಪುಟ್ಟ ಕೆಲವು ಜನಗಳು ಮಾಡ್ಬೋದಿರುತ್ತೆ. ಮೇಜರ್ಲಿ ಕಟ್ ಮಾಡ್ತಿರೋದು ದೊಡ್ಡ ಶ್ರೀಮಂತರು, ಅಗರ್ಭ ಶ್ರೀಮಂತರು, ಅವರು ಆಸ್ತಿ ಮಾಡ್ಕೊಳಕ್ಕೆ ಮಾಡ್ತಾರೆ ಹೊರತು ಬಿಗ್ ಇಂಡಸ್ಟ್ರೀಸ್ ಡೂ ದಟ್ ಆ್ಯಂಡ್ ನಾಟ್ ಕಾಮನ್ ಮ್ಯಾನ್. ಸೊ ನಾವು ಸರ್ಕಾರ ಅವ್ರಿಗೆ ಹೇಳಬೇಕು ನೀವು ಮಾಡಬೇಡಿ ಅಂತ, ನಮಗಲ್ಲ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ಈಗ ದೊಡ್ಡ ಮೂವ್ಮೆಂಟ್ ಆಯ್ತು ಇತ್ತೀಚೆಗೆ ಬೇರೆ ಕಂಟ್ರೀಸಲ್ಲಿ, ಅಂದರೆ ಸೋಷಿಯಲ್ ಮೂವ್ಮೆಂಟು. ಗ್ರೀಟಾ ಥಂಡರ್ಬರ್ಗ್ ಅಂತ ಕೇಳ್ತೀರಾ ನೀವು, ಥನ್ಬರ್ಗ್ ಅಂತ. ಶಿ ಫಾಟ್ ಫಾರ್ ಈ ಗ್ಲೋಬಲ್ ವಾರ್ಮಿಂಗ್ ಕಾರಣ ಏನು, ಇದನ್ನು ತಡೆಗಟ್ಟೋದು ಹೇಗೆ, ಇದ್ರ ಬಗ್ಗೆ ಶಿ ಯಂಗ್ ಸ್ಕೂಲ್ ಚೈಲ್ಡ್ ಹೂ ಬಿಕಮ್ ಫೇಮ್ ಅರೌಂಡ್ ದ ಗ್ಲೋಬಲ್ ಲೆವೆಲಲ್ಲಿ ಫೇಮ್ ಆದ್ಲು ಆ ಲೇಡಿ, ಸ್ಮಾಲ್ ಗರ್ಲ್. ಓಕೆ, ಸೊ ನಾವು
ಅದೇ ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಈ ಸೋರ್ಸ್ ಆಫ್ ಎನರ್ಜಿಯಲ್ಲಿ ನೀವು ಇದು ಫಸ್ಟ್ ಕಾನ್ಸೆಪ್ಟ್ ಏನಂದರೆ ಎನರ್ಜಿ ವಿಚ್ ಯು ಕಾಲ್ ಗುಡ್ ಎನರ್ಜಿ ಇಟ್ ಮಸ್ಟ್ ಬಿ ಸಸ್ಟೈನಬಲ್, ಲೆಸ್ ಪೊಲ್ಯೂಷನ್, ಎಕನಾಮಿಕಲ್, ಈಸಿಲಿ ಆಕ್ಸೆಸಿಬಲ್ ಆ್ಯಂಡ್ ಪರ್ ಮಾಸ್ ಲಿಟಲ್ ಫಾರ್ ಸ್ಮಾಲರ್ ಮಾಸ್ ಇಟ್ ಶುಡ್ ಪ್ರೊವೈಡ್ ಮೋರ್ ಎನರ್ಜಿ. ಇದು ನಿಮ್ಮ ಗುಡ್ ಸೋರ್ಸ್ ಆಫ್ ಎನರ್ಜಿ. ಇದನ್ನು ನಿಮ್ಮ ಆಪ್ಷನಲ್ ಕೊಡ್ಬೋದು. ವಾಟ್ ಆರ್ ದ ಟ್ರೂ ಸ್ಟೇಟ್ಮೆಂಟ್ಸ್ ಯಾವುದು, ಫಾಲ್ಸ್ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಈ ಪಾಯಿಂಟ್ ಕೊಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಬರುವಂಥದ್ದು ನಿಮಗೆ. ಓಕೆ, ಇಟ್ ಈಸ್ ಅಬೌಟ್ ಕ್ವಿಕ್ಲಿ ನೋಡ್ಬೇಡ. ಓಕೆ, ಇಟ್ ಈಸ್ ಒಂದು ಸೆಕೆಂಡ್. ಸೊ ಏನೆಲ್ಲ ನಿಮಗೆ ಇದಿದೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ಬರೋದಾಗಿದ್ರೆ ಕೆಲವು ಎನರ್ಜಿ ಬಗ್ಗೆ ಇದೆ. ಏನದು ಕೆಲವು ಎನರ್ಜಿ? ಓಕೆ, ಫಸ್ಟ್ ಬಂದು ಸೋರ್ಸಲ್ಲಿ ಬಂದು ನಿಮಗೆ ಟೈಡಲ್ ಎನರ್ಜಿ. ಟೈಡಲ್ ಎನರ್ಜಿ ಅಂದರೆ ಏನು? ಟೈಡ್ಸಿಂದ. ಟೈಡ್ಸ್ ಹೆಂಗೆ ಬರುತ್ತೆ ಗೊತ್ತಾ ನಿಮಗೆ? ಟೈಡ್ಸ್ ಹೆಂಗೆ ಬರುತ್ತೆ? ವೇವ್ ಮತ್ತು ಟೈಡ್ಗೆ ಏನು ವ್ಯತ್ಯಾಸ ಗೊತ್ತಾ? ಟೈಡ್ ಬಂದು ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಪುಲ್ ಆಫ್ ದ ಮೂನ್ ಆ್ಯಂಡ್ ದ ಸನ್ ಟೈಡ್ ಬರುತ್ತೆ. ಟೈಡ್ ಅಂದರೆ ವರ್ಟಿಕಲ್ ಮೂಮೆಂಟು. ನೀರು ಹಿಂಗೆ ಮೇಲೆ ಹೇಳುತ್ತಲ್ಲ, ಅದಕ್ಕೆ ನೋಡಿ ತುಂಬ ಫುಲ್ ಮೂನ್ ಡೇ ಆ ಥರ ಟೈಮಲ್ಲಿ, ಕೆಲವು ಇಂಪಾರ್ಟೆಂಟ್ ಟೈಮಲ್ಲಿ ತುಂಬ ವೇವ್ ಜಾಸ್ತಿ ಇರುತ್ತೆ. ವೇವ್ ಟೈಡ್ಸ್ ಜಾಸ್ತಿ ಇರುತ್ತೆ, ಟೈಡ್ ಹೈಟ್ ಜಾಸ್ತಿ ಇರುತ್ತೆ. ಆಯಿತಾ? ಸೊ ಇದು ಫಿಶರ್ಮೆನ್ಗೆ ಹೋಗಬೇಡಿ ಅಂತಾರೆ, ನನಗೂ ಕೂಡ ಅಲೋ ಮಾಡಲ್ಲ. ಓಕೆ, ದಿಸ್ ಇಸ್ ಬಿಕಾಸ್ ದ ಮೂನ್ ಆ್ಯಂಡ್ ಸನ್ ಅಟ್ರಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ಯುವರ್ ವೇವ್ ಹೆಂಗೆ ಬರುತ್ತೆ? ವೇವ್ ಅಂದರೆ ಒಂದು ಕಲ್ಲಾಕಿದಾಗ ನೀರಲ್ಲಿ ಬರುತ್ತಲ್ಲ ವೇವು, ಇದು ಹಾರಿಜಾಂಟಲ್ ಮೂಮೆಂಟ್ ಆಫ್ ವಾಟರ್. ವೇವ್ ಬರೋದು ಗಾಳಿಯಿಂದ, ಅದು ಮಾಮೂಲಿ ಎಲ್ಲ ಕಡೆ ಇರುತ್ತೆ. ಓಕೆ, ಸೊ ಇದು ಎರಡನ್ನೂ ಬಳಸ್ಕೊಂಡು ಎನರ್ಜಿನ ಕ್ರಿಯೇಟ್ ಮಾಡ್ತಾರೆ. ಅದು ತುಂಬ ಇನ್ನೂ ಎಲ್ಲೂ ಆಗ್ತಾ ಇಲ್ಲ, ಕೆಲವು ಕಂಟ್ರೀಸಲ್ಲಿ ಇದೆ, ಇಂಡಿಯಾದಲ್ಲಂತೂ ಇನ್ನೂ ಮಾಡೇ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಐ ವಾಸ್ ಟೆಲ್ಲಿಂಗ್ ಯು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಏನು ಮಾಡುತ್ತೆ? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್, ದ ವಾಟರ್ ವಿಲ್ ಫಾಲ್ ಫ್ರಮ್ ಎ ಸರ್ಟನ್ ಹೈಟ್ ಆ್ಯಂಡ್ ಇಟ್ ರೊಟೇಟ್ಸ್ ದ ಟರ್ಬೈನ್. ವೆನ್ ಇಟ್ ರೊಟೇಟ್ ದ ಟರ್ಬೈನ್ ಇಸ್ ರೊಟೇಟೆಡ್, ದ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಅದನ್ನೇ ನಾನು ಎಲೆಕ್ಟ್ರಿಕಲ್ ಜನರೇಟರ್ ಅಂತ ಹೇಳ್ತೀವಲ್ಲ. ಸೊ ಏನಾದರೂ ರೊಟೇಟ್ ಆಗಬೇಕು, ರೊಟೇಟ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಕಟ್ ಮಾಡಿದಾಗ ಆವಾಗ ನಿಮಗೆ ಎನರ್ಜಿ ಸಿಗೋದು, ಮ್ಯಾಗ್ನೆಟಿಸಮಿಂದ ನಿಮಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಮೊನ್ನೆ ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ ಇದೇ ಕಾನ್ಸೆಪ್ಟ್ನ ಇವಾಗ ಟರ್ಬೈನ್ ರೊಟೇಟ್ ಆಗಬೇಕಂದ್ರೆ ಇವಾಗ ಟೈಡ್ ಕೂಡ ಬರುತ್ತಲ್ಲ, ಹೈಟಲ್ಲಿ ಎನರ್ಜಿ ಇರುತ್ತಲ್ಲ, ಅದು ಬಂದು ಹೊಡೆದಾಗ ರೊಟೇಟ್ ಆದಾಗ ಏನಾರು ಮಾಡ್ಬೋದಾ ಅನ್ನೋದು ಕೂಡ ರಿಸರ್ಚ್ ಆಗ್ತಾ ಇದೆ. ನೆಕ್ಸ್ಟ್ ಅದೇ ಥರ ಇವಾಗ ನಿಮಗೆ ವೇವ್ ಎನರ್ಜಿ ಕೂಡ ಸೇಮ್. ವೇವ್ ಎನರ್ಜಿ ಕೂಡ ಏನು, ವೇವ್ ಬಂದಾಗ ಆ ಫೋರ್ಸ್ಗೆ ಏನಾದರೂ ಟರ್ಬೈನ್ ರೊಟೇಟ್ ಮಾಡ್ಬೋದಾ ಅನ್ನೋದು ಕೂಡ ಅದ್ರ ಬಗ್ಗೆ ಸ್ಟಡಿ ಆಗ್ತಾ ಇದೆ. ಅದೇ ಇಲ್ಲಿ ವೇವ್ ಎನರ್ಜಿ ಮತ್ತು ಟೈಡ್ ಎನರ್ಜಿ. ಇದ್ರದ್ದು ಡಿಸ್ಅಡ್ವಾಂಟೇಜ್ ಇದೆಯಾ? ಡೆಫಿನೆಟ್ಲಿ ಡಿಸ್ಅಡ್ವಾಂಟೇಜ್ ಇದೆ. ನಾವು ಎಲ್ಲ ಕಡೆ ಆಕ್ಸೆಸಿಬಲ್ ಅಲ್ಲ, ಎಲ್ಲೋ ಸಮುದ್ರ ಮಧ್ಯೆ ಜಾಸ್ತಿ ವೇವ್ಸ್ ಬರುತ್ತೆ, ಅಲ್ಲಿ ಟೈಡ್ಸ್ ಬರುತ್ತೆ, ಅಲ್ಲಿ ಹೋಗೋಕ್ಕಾಗುತ್ತೆ ನಾವು. ಇಟ್ ಈಸ್ ವೆರಿ ಕಾಸ್ಟ್ಲಿ ಟು ಪುಟ್. ಇದ್ರದ್ದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಆಮೇಲೆ ನೆಕ್ಸ್ಟು ಇದೆರಡು ಟೈಡಲ್ ಎನರ್ಜಿ ಮತ್ತು ವೇವ್ ಎನರ್ಜಿ. ಸೊ ಇದು ನಿಮ್ಗೆ ಕೇಳ್ಬೋದು, ಟೈಡ್ ಹೆಂಗೆ ಬರುತ್ತೆ? ಟೈಡ್ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಪುಲ್ ಆಫ್ ಸನ್ ಆ್ಯಂಡ್ ಮೂನ್. ವೇವ್ ಬಂದು ಬಿಕಾಸ್ ಆಫ್ ದ ಏರ್, ಆಯಿತಾ, ವಿಂಡ್. ನೆಕ್ಸ್ಟ್ ಓಷನ್ ಥರ್ಮಲ್ ಎನರ್ಜಿ. ಏನಿದು ಓಷನ್ ಥರ್ಮಲ್ ಎನರ್ಜಿ? ಓಷನಲ್ಲಿ ನೀವು ಗೊತ್ತಿರುತ್ತೆ ನಿಮಗೆ, ಮೇಲೆ ಒಂದೊಂದ್ಸರಿ ತುಂಬ ಬಿಸಿಲಿದ್ದಾಗ ಮೇಲೆ ವಾಟರ್ ಬಿಸಿ ಇರುತ್ತೆ, ಕೆಳಗಡೆ ಹೋಗ್ತಾ ನೀವು ಗೋ ಡೀಪರ್ ಇನ್ ಟು ದ ವಾಟರ್, ಕೋಲ್ಡ್ ಆಗಿ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ. ಈ ಟೆಂಪ್ರೇಚರ್ ಡಿಫ್ರೆನ್ಸ್ನ ಯೂಸ್ ಮಾಡ್ಕೊಂಡು, ಮೇಲೆ ಬಿಸಿ ಇದೆ ಕೆಳಗಡೆ ತಣ್ಣಗಿದೆ, ಈ ಟೆಂಪ್ರೇಚರ್ ಡಿಫ್ರೆನ್ಸ್ನ ಯೂಸ್ ಮಾಡಿಕೊಂಡು ಅದರಿಂದ ಏನಾದ್ರು ಎನರ್ಜಿ ಕ್ರಿಯೇಟ್ ಮಾಡ್ಬೋದಾ ಅನ್ನೋದು ಕೂಡ ಸ್ಟಡಿ ಆಗ್ತಾ ಇದೆ. ಸೊ ಅದೇ ಓಷನ್ ಥರ್ಮಲ್ ಅಂದ್ರೇನು? ಥರ್ಮಲ್ ಅಂದರೆ ಈ ಹೀಟ್ ಡಿಫ್ರೆನ್ಸ್ ಅಥವಾ ಓಷನ್ ಥರ್ಮಲ್ ಎನರ್ಜಿ. ಇದನ್ನು ಯೂಸ್ ಮಾಡಿಕೊಂಡು ಕೂಡ ಐ ಟೋಲ್ಡ್ ಯು ದ ಡಿಫ್ರೆನ್ಸ್. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಹಾಟ್ ವಾಟರ್ ಆ್ಯಂಡ್ ದ ಕೋಲ್ಡ್ ವಾಟರ್. ಆಯಿತಾ, ಈ ಟೆಂಪ್ರೇಚರ್ ಡಿಫ್ರೆನ್ಸ್ನ ಬಳಸ್ಕೊಂಡು ದೇ ಆರ್ ಡೂಯಿಂಗ್ ರಿಸರ್ಚಸ್ ಸೊ ದಟ್ ವಿ ಕ್ಯಾನ್ ಗೆಟ್ ಸಮ್ ಎನರ್ಜಿ ಔಟ್ ಆಫ್ ದೀಸ್ ಥಿಂಗ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಓಷನ್ ಥರ್ಮಲ್ ಎನರ್ಜಿ ದಟ್ ಯು ಶುಡ್ ನೋ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ಜಿಯೋಥರ್ಮಲ್ ಎನರ್ಜಿ. ಇನ್ನೊಂದು ಜಿಯೋಥರ್ಮಲ್ ಎನರ್ಜಿ. ಜಿಯೋಥರ್ಮಲ್ ಅಂದ್ರೇನು? ದೇರ್ ಆರ್ ಮೆನಿ ಹಾಟ್ ಸ್ಪ್ರಿಂಗ್ಸ್. ಹಾಟ್ ಸ್ಪ್ರಿಂಗ್ಸ್ ಅಂದರೆ ಏನು? ಬಿಸಿನೀರ ಬುಗ್ಗೆಗಳು. ಬಿಸಿನೀರೇ ಬರ್ತಾ ಇರುತ್ತೆ ಆಚೆಗೆ ಭೂಮಿಯಿಂದ. ಬಿಸಿನೀರು ಇದೇನು ಪವಾಡನ? ಇದೇನು ಪವಾಡ ಅಲ್ಲ. ಏನಾಗುತ್ತೆ, ದೇರ್ ಆರ್ ನಮ್ಮ ಅರ್ತ್ ಒಳಗಡೆ, ಅರ್ತ್ ಕ್ರಸ್ಟ್ ಒಳಗಡೆ ಸ್ಮಾಲ್ ವಾಲ್ಕೆನೋಸ್ ಇರುತ್ತೆ, ಅಲ್ಲೊಂದು ಸ್ಮಾಲ್. ಅದ್ರ ಮೇಲೆ ನೀರು ಹರಿದಾಗ, ಹತ್ರ ನೀರು ಹರಿದಾಗ ಅಫ್ಕೋರ್ಸ್ ಅದು ಹೀಟ್ ಆಗುತ್ತೆ. ಹೀಟಾಗಿ ಅದು ಆಚೆ ಬಂದಾಗ ತುಂಬ ಟೆಂಪರೇಚರ್ ಜಾಸ್ತಿ ಆದಾಗ ವಾಟರ್ ವಿಲ್ ಬಿ ಕನ್ವರ್ಟೆಡ್ ಟು ಸ್ಟೀಮ್ ಅಲ್ವಾ. ಸೊ ಲಿಕ್ವಿಡ್ ಟು ವೇಪರ್. ಸೊ ಆ ವೇಪರ್ ತುಂಬ ನೀರು ಇರುತ್ತೆ, ವೇಪರು ಇರುತ್ತೆ. ಸೊ ಅದಕ್ಕೆ ದೇರ್ ಆರ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ ಆಲ್ಸೋ ವೇರ್ ಯು ಗೆಟ್, ನೀವು ಸುಮ್ಮನೆ ಅಕ್ಕಿ ಹಾಕ್ಬಿಟ್ರೆ ಒಳಗಡೆ ತೆಗೆದಾಗ ಅನ್ನ ಆಗಿರುತ್ತೆ, ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಬರ್ನ್ ಆಗಿರುತ್ತೆ, ಯಾಕಂದ್ರೆ ಅಷ್ಟೊಂದು ನೀರು ಕುದೀತಾ ಇರುತ್ತೆ. ಇಲ್ಲಿ ಸ್ಟೀಮ್ ಇದೆಯಲ್ಲ, ಈ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಟರ್ಬೈನ್ ರೊಟೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ರಿಸರ್ಚ್ ಆಗ್ತದೆ. ಅದ್ರ ಬಗ್ಗೆ ಇದ್ದಾರೆ, ಎನರ್ಜಿ ಕ್ರಿಯೇಟಿವ್ ಮಾಡ್ತಾ ಇದ್ದಾರೆ. ಅದೇ ಥರ ದೇರ್ ಆರ್ ಮೆನಿ ಪ್ಲೇಸಸ್ ಅರೌಂಡ್ ದಿ ವರ್ಲ್ಡ್ ವೇರ್
ಹಾಟ್ ವಾಟರ್ ರಿಸರ್ವರ್ಸ್ ಅಂತ, ಹಾಟ್ ವಾಟರಿಂದ ಸ್ಟೀಮ್ ಬರುತ್ತಲ್ಲ ಅದನ್ನು ಬಳಸ್ಕೊಂಡು ದೇ ಆರ್ ಡೂಯಿಂಗ್ ಮೆನಿ ಆಫ್ ದ ರಿಸರ್ಚಸ್ ಆಯ್ತಾ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿದೆ, ನ್ಯೂಜಿಲ್ಯಾಂಡಲ್ಲಿದೆ, ಈ ಥರ ದೇರ್ ಆರ್ ಮೆನಿ ಪ್ಲೇಸಸ್ ಇನ್ ದ ವರ್ಲ್ಡ್ ವೇರ್ ಯೂಸಿಂಗ್ ದಿಸ್ ಹಾಟ್ ಸ್ಪ್ರಿಂಗ್ಸ್ ಹೇಳಿದಲ್ಲ, ಹಾಟ್ ಸ್ಪ್ರಿಂಗ್ಸ್ನ ಯೂಸ್ ಮಾಡಿಕೊಂಡು ಏನಾದರೂ ಎನರ್ಜಿ ಕ್ರಿಯೇಟ್ ಮಾಡೋಕ್ಕಾಗತ್ತಾ ಅನ್ನೋದು ಜಿಯೋಥರ್ಮಲ್ ಎನರ್ಜಿ. ಓಷನ್ ಥರ್ಮಲ್ ಎನರ್ಜಿ ಅಂತ ಗೊತ್ತಾಯ್ತಲ್ಲ, ಜಿಯೋಥರ್ಮಲ್ ಎನರ್ಜಿ ಅಂತ ಗೊತ್ತಾಯ್ತಲ್ಲ, ಬೇರೆ ಬೇರೆ ಇದು ಇದನ್ನು ಕೇಳ್ಬೋದು. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿ ಅಂದರೆ ವೆರಿ ಸಿಂಪಲ್, ನ್ಯೂಕ್ಲಿಯರ್ ಫಿಷನ್ನು ಫ್ಯೂಷನ್ ರಿಯಾಕ್ಷನ್ಸ್ ಅಂತ ಇದೆ. ನೀವು ಹೈಯರ್ ಕ್ಲಾಸ್ ಹೋದಾಗ ಇನ್ನೂ ಡೀಟೇಲ್ಡಾಗಿ ಓದ್ತಿರೋ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಇದೆ. ಇದನ್ನೆಲ್ಲ ಬಳಸ್ಕೊಂಡು ಕೂಡ ಎನರ್ಜಿನ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಇದ್ರಲ್ಲಿ ತುಂಬ ಡೀಟೇಲ್ಡಾಗಿ ಏನು ಬೇಡ, ನಿಮ್ಗೆ ಏನು ತಲೆ ಕೆಡಿಸ್ಕೊಂಬಿಡಿ. ಓಕೆ, ಕೇಳೋದು ಒಂದೇ ಕ್ವಶನ್, ಒಂದು ಕ್ವಶನ್ ಯಾವುದಲ್ಲಿ ಕೂಡ ನಿಮ್ಮ ಆರ್ಡ್ ಪೇಪರಲ್ಲಿ ನೋಡಿದ್ರೆ ಅಂದಾಜು ಸಿಗುತ್ತೆ ನಿಮಗೆ. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ನಿಮಗೆ ಬಯೋಮಾಸ್. ಬಯೋಮಾಸೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವಾಟ್ ಈಸ್ ಬಯೋಮಾಸ್? ಈಗ ನೀವೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಏನು ಎಕ್ಸ್ಪೆರಿಮೆಂಟು? ಯು ಕ್ಯಾನ್ ಟೇಕ್ ಎ ಬಾಟಲ್, ಒಂದು ಬಾಟಲ್ಗಳಲ್ಲಿ ನಿಮ್ಮ ಮನೇಲಿರೋ ವೇಸ್ಟು ಏನು ವೇಸ್ಟು? ಡ್ರೈ ವೇಸ್ಟ್ ಅಲ್ಲ, ವೆಟ್ ವೇಸ್ಟು. ವೆಟ್ ವೇಸ್ಟ್ ಅಂದರೆ ನಿಮ್ಮ ವೆಜಿಟೇಬಲ್ಲು, ಯು ಕ್ಯಾನ್ ಟೇಕ್ ಯರ್ ವೆಜಿಟೇಬಲ್ ವೇಸ್ಟ್, ಯುವರ್ ಫ್ರೂಟ್ ವೇಸ್ಟ್ ಆ್ಯಂಡ್ ಪುಟ್ ಇನ್ ಟು ಎ ಬಾಟಲ್, ಫಿಲ್ ಇಟ್ ಕಂಪ್ಲೀಟ್ಲಿ. ಸ್ವಲ್ಪ ಗ್ಯಾಪ್ ಬಿಡಿ, ಮೇಲೆ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಒಂದು ಕ್ಯಾಪಷ್ಟು ಗ್ಯಾಪ್ ಬಿಟ್ಟು ಒಂದು 3/4 ಇನ್ನು ಸ್ವಲ್ಪ ಜಾಸ್ತಿ ಫಿಲ್ ಮಾಡಿ ಮೇಲೆ ಆಯಿತಾ. ಮೇಲೆ ಅಂದರೆ ಕ್ಯಾಪ್ ತೆಗೆದ್ಬಿಟ್ಟು ಮೇಲೆ ಒಂದು ಬೆಲೂನ್ ಹಾಕಿ, ಬೆಲೂನ್ನ ಫಿಕ್ಸ್ ಮಾಡಿಬಿಡಿ, ಸ್ವಲ್ಪ ಸೈಡ್ಗೆ ಇಟ್ಬಿಡಿ. ಸ್ವಲ್ಪ ದಿನ ಆದಮೇಲೆ ಅಫ್ಕೋರ್ಸು ಬೆಲೂನ್ ದಪ್ಪ ಆಗುತ್ತೆ. ಯಾಕೆ ಬೆಲೂನ್ ಬ್ಲೋ ಆಗುತ್ತೆ? ಯಾಕೆ ಅಂದರೆ ದೇರ್ ಇಸ್ ಎ ವೆಟ್ ವೇಸ್ಟ್ ದಟ್ ಗೋಸ್ ವಿತ್ ದ ರಿಯಾಕ್ಷನ್. ಅಲ್ಲಿ ರಿಯಾಕ್ಷನ್ ಆಗಿ ಡಿಕಂಪೋಸ್ ಆಗಿ ಅನರೋಬಿಕ್ ರೆಸ್ಪಿರೇಷನ್ ಅಂತಾರೆ. ಅಂದರೆ ಆಕ್ಸಿಜನ್ ಸಿಗದೆ ವಿತೌಟ್ ಆಕ್ಸಿಜನ್ಗೆ ಅನರೋಬಿಕ್ ರೆಸ್ಪಿರೇಷನ್ ಅಂತೆ. ನಾವು ಎರೋಬಿಕ್ ರೆಸ್ಪಿರೇಷನ್ ಬಯಾಲಜಿಲಿ ಓದಿರ್ತೀರ. ವಾಟ್ ವಿ ಡೂ ಇಸ್ ಎರೋಬಿಕ್, ವಿ ಟೇಕ್ ಆಕ್ಸಿಜನ್ ಆ್ಯಂಡ್ ರೆಸ್ಪೈರ್. ಆದರೆ ಇದು ನೀವು ಆಕ್ಸಿಜನ್ ಪ್ರೊವೈಡ್ ಮಾಡ್ತಿರೋದಕ್ಕೆ ಬೆಲೂನ್ ಹಾಕಿರ್ತಿರ ಮೇಲೆ ಎನರೋಬಿಕ್ ರಿಯಾಕ್ಷನ್ ಆಗಿ ಡಿಕಂಪೋಸ್ ಅಂದರೆ ಅಲ್ಲಿರೋ ಫಂಗಸ್ಸು ಬ್ಯಾಕ್ಟೀರಿಯಾ ಇದೆಲ್ಲ ಡಿಕಂಪೋಸ್ ಮಾಡಿ ಅದು ಡಿಕಂಪೋಸ್ ಆಗ್ತಾ ಅದು ಮೀಥೇನ್ ಗ್ಯಾಸ್ನ ಜನ್ರೇಟ್ ಮಾಡುತ್ತೆ. ಆ ಮೀಥೇನ್ ಗ್ಯಾಸು ಅದು ಬೆಲೂನ್ನ ಬ್ಲೋ ಮಾಡುತ್ತೆ. ಆಮೇಲೆ ನೀವು ಬೆಲೂನ್ ಸ್ಲೋ ಆಗಿ ತೆಗೆದು ಒಂದು ಕ್ಯಾಂಡಲ್ ಹತ್ರ ತೊಗೊಂಡೋಗಿ ಏರ್ ಬಿಟ್ಟರೆ ಬಗ್ ಅಂತ ಹತ್ಕೊಳ್ಳುತ್ತೆ. ಯಾಕೆ? ಇಟ್ ಈಸ್ ಕಂಬಸ್ಟಬಲ್ ಇನ್ ನೇಚರ್. ಮೀಥೇನ್ ಇಸ್ ಕಂಬಸ್ಟಬಲ್ ಅಂದರೆ ನಿಮ್ಮ ಗ್ಯಾಸ್ ಹೆಂಗೋ ಅದೇ ಥರ ಮೀಥೇನ್ನ ಬಳಸ್ಕೊಂಡು ಗ್ಯಾಸ್ ಮಾಡ್ಬೋದು ನೀವು. ಅಥವಾ ಗ್ಯಾಸಲ್ಲಿ ಗ್ಯಾಸ್ ತುಂಬಿಸಿರ್ತಾರೆ ನ್ಯಾಚುರಲ್ ಗ್ಯಾಸ್ ಬದಲು, ಅದೇ ಥರ ನೀವು ಮೀಥೇನ್ ತುಂಬಿಸ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಏನಕ್ಕೆ? ಫಾರ್ ಕುಕ್ಕಿಂಗ್ ಆ್ಯಂಡ್ ಸೋ ಮೆನಿ ಇಂಡಸ್ಟ್ರಿಯಲ್ ಪರ್ಪಸ್ನ ಮೀಥೇನ್ನ ಯೂಸ್ ಮಾಡ್ತಾರೆ. ಓಕೆ, ಯು ಆಲ್ಸೋ ಕ್ಯಾನ್ ಕ್ರಿಯೇಟ್ ಮೀಥೇನ್ ಲೈಕ್ ದಿಸ್, ಸ್ಮಾಲ್ ಎಕ್ಸ್ಪೆರಿಮೆಂಟ್ ದಟ್ ಯು ಕ್ಯಾನ್ ಡೂ. ಅದೇ ಥರ ದೊಡ್ಡ ಲೆವೆಲಲ್ಲಿ ಮಾಡಿದ್ರೆ, ದೊಡ್ಡ ಲೆವೆಲಲ್ಲಿ ಅಂದ್ರೆ ಏನು? ಸಗಣಿ ಅಂದ್ರೆ ಏನು? ನಿಮ್ಮ ಕೌ ಡಂಗ್ನ ಯೂಸ್ ಮಾಡಿಕೊಂಡು ವಾಟ್ ದೇ ಡೂ, ಹಳ್ಳಿಗಳೆಲ್ಲ ನೋಡಿರ್ತೀರ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ದೇ ಪುಟ್ ಇನ್ ಟು ದಿಸ್ ಬಯೋಮಾಸ್ ಮಿಷಿನ್. ಆ ಡೈಜೆಸ್ಟರ್ ಒಳಗಡೆ ಹಾಕ್ತಾರೆ ನೋಡಿ. ಮಿಷಿನ್ ನೀವು ನೋಡಿದ್ರೆ ಪಿಕ್ಚರ್ ಹಾಕ್ತೀನಿ ನೋಡಿ, ಆ ಟ್ಯಾಂಕ್ ಒಳಗಡೆ ಹಾಕ್ತಾರೆ, ಡೈಜೆಸ್ಟರ್ ಅಂತ ಕರೀತಾರೆ ಆಯಿತಾ. ಹಾಕಾದ್ಮೇಲೆ ಏನು ಮಾಡ್ತಾರೆ, ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಅಫ್ಕೋರ್ಸ್ ತುಂಬ ದಿನ ಅವರು ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಎನರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್. ಎನರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್, ಮೀಥೇನ್ ಗ್ಯಾಸ್ ಇಸ್ ಜನರೇಟೆಡ್. ಆ ಮೀಥೇನ್ ಗ್ಯಾಸ್ನ ಗ್ಯಾಸ್ ಔಟ್ಲೆಟ್ ತೆಗಿತಾರೆ. ಓಕೆ, ನೆಕ್ಸ್ಟ್ ಅಫ್ಕೋರ್ಸ್ ನಿಮಗೆ ಸಗಣಿಯಿಂದ ಲಾಸ್ಟಲ್ಲಿ ಇದೆಲ್ಲ ಆದಮೇಲೆ ಸ್ವಲ್ಪ ಇಡೀ ಜೀವನಮಾನ ಉದ್ದಕ್ಕೂ ಯು ವಿಲ್ ನಾಟ್ ಗೆಟ್ ಮೀಥೇನ್ ಗ್ಯಾಸ್ನು. ದ ಮೇಜರ್ ಕಾಂಪೊನೆಂಟ್ 75% ಇದರಿಂದ ಆಚೆ ಬರುವಂಥದ್ದು ಮೀಥೇನು. ಇದು ನಿಮಗೆ ಕಂಬಸ್ಟಬಲ್ ಮೆಟೀರಿಯಲ್ ಅಂದರೆ ಇದು ಯು ಕ್ಯಾನ್ ಯೂಸ್ ಫಸ್ಟ್ ಗ್ಯಾಸ್, ಕಂಬಸ್ಟ್ ಆಗುತ್ತೆ ಅದು ಆಯಿತಾ. ನಿಮ್ಮ ಸೆಂಟಲ್ಲೂ ಕೂಡ ಅದಕ್ಕೆ ನಿಮ್ಮ ಪರ್ಫ್ಯೂಮ್ನ ಕ್ಯಾಂಡಲ್ ತೊಗೊಂಡೋಗಿ ಬಿಟ್ಟರೆ ಏನಾಗುತ್ತೆ, ಬಗ್ಗನ್ನು ಸ್ವಲ್ಪ ಹತ್ಕೊಳುತ್ತಲ್ಲ, ಅದರಲ್ಲೂ ಕೂಡ ಕಂಬಸ್ಟಬಲ್ ಮೆಟೀರಿಯಲ್ ಕೆಮಿಕಲ್ಸ್ ಇರುತ್ತೆ. ಅದು ನಿಮಗೆ ಇಟ್ ಕಂಬಸ್ಟ್, ಅದೇ ಅದು ಬೆಂಕಿ ಆಗೋದು, ಅದು ಸುಡುತ್ತದು. ಓಕೆ, ಸೊ ನಾವು ಈ ಡಯಾಗ್ರಾಮ್ ವಾಪಸ್ ಬರೋದಾಗಿದ್ದರೆ ಅಫ್ಕೋರ್ಸ್ ಆಫ್ಟರ್ ಯು ಜನರೇಟ್ ಮೀಥೇನ್ ಆಫ್ಟರ್ ಫ್ಯೂ ಡೇಸ್ ನೀವು ತೆಗೆದು ನೋಡಿದ್ರೆ ಯು ವಿಲ್ ಗೆಟ್ ವೆರಿ ರಿಚ್ ಫರ್ಟಿಲೈಸರ್ಸ್. ಅಂದರೆ ಫರ್ಟಿಲೈಸರ್ಸ್ ಅದನ್ನು ತೊಗೊಂಡೋಗಿ ನೀವು ನಿಮ್ಮ ರೈತರು ಅದನ್ನು ತೊಗೊಂಡೋಗಿ ಯೂಸ್ ಮಾಡ್ಬೋದು. ದೇ ಕ್ಯಾನ್ ಪುಟ್ ಇನ್ ಟು ದರ್ ಪ್ಲಾಂಟ್ಸ್ ಆ್ಯಂಡ್ ಕ್ರಾಪ್ಸ್. ಓಕೆ, ಸೊ ದಿಸ್ ಇಸ್ ಯುವರ್ ಬಯೋಗ್ಯಾಸ್ ಡಯಾಗ್ರಾಮ್. ಅರ್ಲಿಯರು ಇದನ್ನು ಕೊಡೋರು ಡ್ರಾಯಿಂಗ್ ಹಾಕೋಕ್ಕೆ, ಇವಾಗ ಏನೂ ಇಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಏನು? ಬಯೋಗ್ಯಾಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಗೋಬರ್ ಗ್ಯಾಸ್. ಸೊ ವಾಟ್ ಇಸ್ 75% ನೋಡಿ ಇಲ್ಲಿ, ವಾಟ್ ಇಸ್ ದ ಮೇಜರ್ ಔಟ್ಪುಟ್ ಆಫ್ ಬಯೋಗ್ಯಾಸ್? ಇಟ್ ಈಸ್ ಮೀಥೇನ್. ಇದನ್ನು ಕೇಳ್ತಾರೆ, ಎಷ್ಟು ಪರ್ಸೆಂಟು? ಆಲ್ಮೋಸ್ಟ್ 75% ಮೀಥೇನು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ದ ಪ್ರಾಪರ್ಟಿ ಆಫ್ ಬಯೋಗ್ಯಾಸ್. ಇದನ್ನು ಒಂದು ಮಾಡಲ್ ಪೇಪರ್, ಮಾಡಲ್ ಪೇಪರಲ್ಲಿ ಕೇಳೋದು ಎರಡೇ ಕ್ವಶನ್. ಒಂದು ಕ್ವಶನ್ ಬಂದು ವಾಟ್ ಈಸ್ ದ ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್? ಇಟ್ ಈಸ್ ಮೀಥೇನ್. ಇನ್ನೊಂದು ಕ್ವಶನ್ ಪೇಪರಲ್ಲಿ ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ದಿಸ್ ಇನ್ ದಿಸ್ ವಿಚ್ ಇಸ್ ನಾಟ್ ದ ಪ್ರಾಪರ್ಟಿ ಆಫ್ ಬಯೋಗ್ಯಾಸ್ ಅಂತ. ಬಯೋಗ್ಯಾಸ್ ಪ್ರಾಪರ್ಟಿ ಏನು? ಫಸ್ಟ್ ಆಫ್ ಆಲ್ ಬಯೋಗ್ಯಾಸ್ ಪ್ರಾಪರ್ಟಿ ಏನಂದ್ರೆ ಏನು? ಓಕೆ, ಇಟ್ ಬರ್ನ್ಸ್ ವಿತೌಟ್ ಸ್ಮೋಕ್ ಅಲ್ವಾ. ಸ್ಮೋಕ್ ಅದು ಏನಂದರೆ ನಿಮಗೆ ಬಯೋಗ್ಯಾಸ್ ಅಂದರೆ ಆ ಗ್ಯಾಸನ್ನು ನೀವು ತೆಗೆದ್ರೆ ಕಂಬಸ್ಟಬಲ್ ಆಗುತ್ತಲ್ವಾ, ಅದು ನಿಮಗೆ ಸ್ಮೋಕ್ ಬರಲ್ಲ. ಅದರಿಂದ ಸ್ಮೋಕ್ ಬರಲ್ಲ, ಚಾರ್ಕೋಲ್ ಬೇಡ, ಏನು ಬೇಡ, ಹಾಗೆ ಗ್ಯಾಸ್ ಥರ ಹತ್ಕೊಳ್ಳುತ್ತೆ ಅಷ್ಟೇ. ಅದು ಏನು ಸ್ಮೋಕ್ ಕೂಡ ಬರಲ್ಲ ಅದರಿಂದ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟು,
ತುಂಬ ಹೀಟಿಂಗ್ ಕೆಪಾಸಿಟಿ ಜಾಸ್ತಿ ಅದರದ್ದು, ತುಂಬ ಹೀಟಿಂಗ್ ಕೆಪಾಸಿಟಿ ಅಂದರೆ ಚೆನ್ನಾಗಿ ಹೀಟ್ ಮಾಡುತ್ತದೆ ಆ ಗ್ಯಾಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಮೀಥೇನ್ ಗ್ಯಾಸು. ಓಕೆ, ಸೊ ಇಷ್ಟು ನಿಮ್ಮ ಆಮೇಲೆ ಏನು ರೆಸಿಡ್ಯೂ ಅಂದರೆ ಏನು, ಈಗ ವುಡ್ ಬರ್ನ್ ಆದಾಗ ಚಾರ್ಕೋಲ್ ಬರ್ನ್ ಆದಾಗ ರೆಸಿಡ್ಯೂ ಬಿಡುತ್ತೆ, ಪುಡಿ ಪುಡಿ ಆ್ಯಶಸ್, ಇದರಲ್ಲಿ ಏನೂ ಬಿಡಲ್ಲ. ಈ ಬಯೋಗ್ಯಾಸಲ್ಲಿ ತುಂಬ ಪ್ಯೂರ್ ಆಗಿರುತ್ತೆ, ತುಂಬ ಸ್ಮೋಕ್ಲೆಸ್, ಇದು ಎನರ್ಜಿ ಜಾಸ್ತಿ ಕೊಡುತ್ತೆ, ಆಮೇಲೆ ಇದು ನಿಮ್ಮ ರೆಸಿಡ್ಯೂ ಏನೂ ಬಿಡಲ್ಲ. ದೀಸ್ ಆರ್ 3 ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಯುವರ್ ಬಯೋಗ್ಯಾಸ್. ಓಕೆ, ಸೊ ಇಷ್ಟು ನಿಮಗೆ. ಆಮೇಲೆ ವಿಂಡ್ ಎನರ್ಜಿ ನಿಮಗಂತೂ ವಿಂಡ್ ಎನರ್ಜಿ ಅಂದರೆ ವಿಂಡಿಂದ ಟರ್ಬೈನ್ ರೊಟೇಟ್ ಆಗಿ ಎನರ್ಜಿ ಬರುತ್ತೆ. ಡಿಸಡ್ವಾಂಟೇಜ್ ಏನು ವಿಂಡ್ ಎನರ್ಜಿದು? ಡಿಸಡ್ವಾಂಟೇಜ್ ಏನಂದರೆ ಇಟ್ ಈಸ್ ವೆರಿ ಕಾಸ್ಟ್ಲಿ ಸೆಟಪ್, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು ಡಿಸಡ್ವಾಂಟೇಜ್ ಆಫ್ ವಿಂಡ್ ಮಿಲ್ ಈಸ್ 24 hours ಕೂಡ ಒಳ್ಳೆ ಗಾಳಿ ಬೀಸಬೇಕಲ್ಲ ಅಲ್ಲಿ. 24 hours ಆ ಒಂದು ಲೆವೆಲಲ್ಲಿ ಗಾಳಿ ಬೀಸಬೇಕು. ಎಷ್ಟು ಲೆವೆಲ್ಲು ಅದು ನೀವು ತೊಗೊಂಡ್ರೆ ನಿಮ್ಮ ಸ್ಪೀಡ್ ಆಫ್ ದಟ್ ವಿಂಡ್ ಆಲ್ಸೋ ಒಂದು ಸಫಿಷಿಯೆಂಟ್ ಸ್ಪೀಡಲ್ಲಿ ಇರಬೇಕು, ಸುಮ್ಮನೆ ಎಲ್ಲ ಅದು ಓಡಲ್ಲ ಅದು. ಓಕೆ, ಸೊ ಇದು ನಿಮ್ಮ ವಿಂಡ್ ಎನರ್ಜಿ ಬಗ್ಗೆ. ಓಕೆ, ಆಮೇಲೆ ಇಡೀ ಏನು ನಾನು ಹೇಳಿದೆ, ಇಡೀ ನೀವು ಎಲ್ಲಿ ಸೆಟಪ್ ಮಾಡಬೇಕು ವಿಂಡ್ ಮಿಲ್ನ ಅಂದರೆ 24/7 365 ಡೇಸು. ಇಲ್ಲಿ ಯಾವಾಗಲೂ ಕೂಡ ಆಲ್ಮೋಸ್ಟು ಗಾಳಿ ಇರಬೇಕು, ಆವಾಗಲೇ ಇಟ್ ಕ್ಯಾನ್ ಯುಟಿಲೈಸ್ ಇಟ್. ಅಥವಾ ಸುಮ್ಮನೆ ಕಟ್ಬಿಟ್ಟು ಅಲ್ಲಿ ಗಾಳಿನೇ ಇಲ್ಲ ಅಂದರೆ ಇಟ್ ಈಸ್ ವೇಸ್ಟ್ ಆಫ್ ಮನಿ. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಆರ್ ದೇರ್ ಇನ್ ದಿಸ್ ಚಾಪ್ಟರ್. ಓಕೆ, ಇಷ್ಟು ನೀವು ತಿಳ್ಕೊಂಡು ಸಾಕಿನೇನು ಬೇಡ, ಇದರಲ್ಲಿ ಏನು ಕೇಳೋಕ್ಕಾಗಲ್ಲ, ಒಂದೇ ಮಾರ್ಕ್ಸು, ತುಂಬ ಸಿಂಪಲಾಗಿ ಕೇಳ್ತಾರೆ. ಇಷ್ಟು ನಿಮ್ಮ ಮೇಜರ್ ಕಾಂಪೊನೆಂಟ್, ಮೇಜರ್ ಥಿಂಗ್ಸ್ ದಟ್ ಆರ್ ದೇರ್ ದಟ್ ಯು ನೀಡ್ ಟು ರಿಮೆಂಬರ್. ಇದು ಕೇಳಿಸ್ಕೊಂಡಿದ್ರೆ ಇದ್ರ ಮೇಲೆ ಒಂದು ಕೊಡ್ತಾನೆ, ಒಂದು ಮಾರ್ಕ್ಸ್ ನಿಮ್ಗೆ ಬಂದ್ಬಿಡ್ತಾಗಲೇ. ಸೊ ನಾವು ಕ್ವಿಕ್ಲಿ ಲೆಟ್ ಅಸ್ ಗೋ ಇನ್ ಟು ದ ಫೈನಲ್ ರಿವಿಷನ್. ನಾನು ನಿಮಗೆ ಗ್ರೂಪಲ್ಲೆಲ್ಲ ಕಳಿಸಿರ್ತೀನಿ, ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ ಯಾರು ಯೂ ಮಾಡ್ತಿದ್ದಾರೆ. ಐ ಹ್ಯಾವ್ ಮೇಡ್ ಎನ್ ಶೀಟ್, ಎ ರಿವಿಷನ್ ಶೀಟ್ ಅಂತ, ಇಡೀ ಫಿಸಿಕ್ಸ್ದು ಕೆಲವು ಇನ್ಸ್ಟ್ರೂಮೆಂಟ್ ನೋಡಿ. ಫಾರ್ ಎಕ್ಸಾಂಪಲ್ ತುಂಬ ನೀಟಾಗಿ ಮಾಡಿದ್ದೀನಿ ಇನ್ಸ್ಟ್ರೂಮೆಂಟನ್ನು. ನಾನು ನೀಟ್ ಅಂತ ನಾನು ಹೇಳ್ಕೊಂಬಂದು ನಿಮ್ಗೆ ನೀಟ್ ಅನಿಸಿದ್ರೆ ಹೇಳಿ, ಇಲ್ಲಾಂದರೆ ತಿದ್ಕೊಳ್ತೀನಿ. ಇನ್ಸ್ಟ್ರೂಮೆಂಟು ಯೂಸಸ್ಸು, ಆಯಿತಾ. ಅದೇ ಥರ ಕೆಲವು ಕಾನ್ಸೆಪ್ಟ್ಸ್ನ, ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ಮುಲಾಸು, ಮೀನಿಂಗ್ಸು, SI ಯೂನಿಟ್ಸು, ಇಂಪಾರ್ಟೆಂಟ್ ಡೆಫಿನೇಷನ್ಸು, ಇಂಪಾರ್ಟೆಂಟ್ ಪಾಯಿಂಟ್ಸು, ಆಯಿತಾ. ಇದನ್ನೆಲ್ಲ ನಾನು ಒಂದು PDF ಮಾಡಿ ಐ ಹ್ಯಾವ್ ಆಲ್ರೆಡಿ ಸೆಂಟ್ ಟು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಾಚಿಂಗ್ ದಿಸ್. ನಿಮ್ಗೆ ಇನ್ನೂ ಸಿಕ್ಕಿಲ್ವಾ, ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆರ್ ಯು ಕ್ಯಾನ್ ಜಾಯಿನ್ ಮೈ ಗ್ರೂಪ್, ಇನ್ವೈಟ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ, ಇಷ್ಟು ಓದಿದ್ರೆ ನೋಡಿ, ಈ ಒಂದು ಈ 4 ಪೇಜ್ ಇದೆಪ್ಪ, ಇದು 4 ಪೇಜ್ ಇದೆ. ಈ 4 ಪೇಜ್ನ ನೀವು ಸುಮ್ಮನೆ ಎಷ್ಟು ನಿಮಿಷ ಆಗುತ್ತೆ ನಿಮಗೆ ಇಡೀ ಸುಮ್ಮನೆ ಓದಬೇಕು, ಏನು ಬಯಾಟ್ ಮಾಡೋಕ್ಕೇನಿಲ್ಲ, ನೀವು ಬರೀ ಓದಬೇಕಷ್ಟೇ ಅಲ್ವಾ. ಸೊ ಇದನ್ನು ಓದೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ ನೀವು ಓದ್ಕೊಂಡ್ರೆ ನ್ಯೂಮರಿಕಲ್ಸ್ ತುಂಬ ಸಿಂಪಲ್ ನ್ಯೂಮರಿಕಲ್ಸು, ಆಯಿತಾ. ಆ ನ್ಯೂಮರಿಕಲ್ಸ್ ಎಲ್ಲಿದೆ, ಮಾಡಲ್ ಪೇಪರಲ್ಲಿ 5 ನ್ಯೂಮರಿಕಲ್ಸ್ ಇದೆ ಇದ್ರ ಬಗ್ಗೆ, ಈ ಸಿಂಪಲ್ ಫಾರ್ಮುಲಾ ಬಗ್ಗೆ. ಈ 5 ಮಾಡಲ್ ಪೇಪರಲ್ಲಿ 5 ನ್ಯೂಮರಿಕಲ್ಸು, ಈ ಫಾರ್ಮುಲಾ ಶೀಟು, ಇಷ್ಟು ಓದಿದ್ರೆ 14 out of 14 ಬರಲಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ ಬ್ಯಾಕ್, ಬಂದೇ ಬರುತ್ತೆ. ಇದು ಬೇಕಾದ್ರೆ ನನ್ನ ಹೆಸರು ಬರೆದಿದ್ದೀನಿ, ಅದಕ್ಕೆ ಬರಲಿ ಅಂದರೆ ಫೋನ್ ಮಾಡಿ, ಫೋನ್ ನಂಬರ್ ಹಾಕಿದ್ದೀನಿ. ಸರ್ ಏನು ಹೇಳಿದೆ ನೀನು, ಏನೋ ಹೇಳಿದೆ, ಬರಲಿಲ್ಲ, ನೀನು ನಂಬ್ಕೊಂಡು ಹೋಗ್ಬಿಟ್ಟಿದ್ದೀನಿ, ನೀನು ನಂಬ್ಕೊಂಡು ಹಾಳಾಗೋದೆ ಅಂತ. ಆಮೇಲೆ ಹೇಳಿ, ಅಫ್ಕೋರ್ಸ್ ನೀವು ಹಂಗೆ ಮಾಡಲ್ಲ, ಇಷ್ಟು ಓದು ಕೂಡ ನೀವು ಯು ಕ್ಯಾನ್ ಅಫ್ಕೋರ್ಸ್ ಯು ಆರ್ ಸಾಲ್ವಿಂಗ್ ಮೆನಿ ಪೇಪರ್ಸ್, ಅದೆಲ್ಲ ಮಾಡ್ತಾಯಿದ್ದೀರಾ. ಬಟ್ ಇದು ನಿಮಗೆ ಒಂದು ಬೇಸಿಸ್, ಒಂದು ಫೌಂಡೇಶನ್. ಓಕೆ, ಇದ್ರ ಬೇಸಿಸ್ ಮೇಲೆ ಕೊಡಬೇಕು. ಇದು ಅರ್ಥ ಆದರೆ ಏನು ಬೇಕಾದ್ರೂ ಮಾಡ್ಬೋದು ನೀವು. ಸೊ ನಾವು ಕ್ವಿಕ್ಲಿ ಇದನ್ನು ರಿವಿಷನ್ ಶೀಟ್ನ ನಾನು ಹೆಂಗೆ ಮಾಡಿದ್ದೀನಿ ಅನ್ನೋದು ನಿಮಗೆ ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ. ಸೊ ದಟ್ ನಿಮ್ಗೆ ಓದಬೇಕಾದ್ರೆ ಇಟ್ ಕ್ಯಾನ್ ಬಿ ವೆರಿ ಈಸಿ. First, if you see, I have made 2 columns of instrument and uses. 10 instrument ಇದೆ. If you remember this 10 instrument and the use of this, ಒಂದು ಕ್ವಶನ್ ಮೇಲೆ ಬಂದೇ ಬರುತ್ತೆ. ಫಸ್ಟ್ ಕಾನ್ಸೆಪ್ಟ್, ಫಸ್ಟ್ ಇನ್ಸ್ಟ್ರೂಮೆಂಟ್ ಇಸ್ ಬ್ಯಾಟ್ರಿ. ವಿ ಡಿಸ್ಕಸ್ಡ್ ವೆರಿ ಫ್ಯೂ ಡೇಸ್ ಬ್ಯಾಕ್ ಆಗೋ, ಏನು ಬ್ಯಾಟ್ರಿ ಇಸ್ ಎ ಇನ್ಸ್ಟ್ರೂಮೆಂಟ್. ಓಕೆ, ಏನು ಬ್ಯಾಟ್ರಿ ನಾವು ಅಂದ್ಕೊಂಡಿದ್ದೀವಿ ಎನರ್ಜಿ ಕೊಡುತ್ತೆ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ, ಅದಲ್ಲ. ಬ್ಯಾಟ್ರಿ ಇಸ್ ಎ ಇನ್ಸ್ಟ್ರೂಮೆಂಟ್ ದಟ್ ಪ್ರೊವೈಡ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಆಯಿತಾ. ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಡಿವೈಸ್ ಯೂಸ್ ಟು ಮೇಂಟೈನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರೇ ಎಲೆಕ್ಟ್ರಾನ್ಸ್ ಮೂವ್ ಆಗೋದು ಅಲ್ವಾ. ಹೈಟ್ ಇದ್ರೇ ಏನಾದರೂ ಮೂವ್ ಆಗೋದು. ಆ ಹೈಟನ್ನು ಕ್ರಿಯೇಟ್ ಮಾಡೋದು, ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೇಂಟೈನ್ ಮಾಡೋದು ಒಂದು ಕಂಡಕ್ಟರಲ್ಲಿ. ದ ವರ್ಕ್ ಆಫ್ ದ್ಯಾಟ್ ಇಸ್ ಬ್ಯಾಟ್ರಿ ಡಸ್ ದಟ್ ವರ್ಕ್. So battery is an instrument, it's a device that maintains the potential difference. This is the first instrument. Next, ammeter. Ammeter is used to measure the current. Very good. Next is the voltmeter. Voltmeter yake? Voltmeter is used to measure the potential difference. Of course, isralle ide volt, potential difference or voltage. Next, coming to variable resistance. This is important. Variable resistance andre component used to regulate current without changing the voltage. ವೋಲ್ಟೇಜ್ನ ಚೇಂಜ್ ಮಾಡದೆ ಕರೆಂಟ್ನೇ ಚೇಂಜ್ ಮಾಡೋದು ವೇರಿಯಬಲ್ ರೆಸಿಸ್ಟೆನ್ಸ್. ಏನು ಹೇಳಿ, ವೋಲ್ಟೇಜ್ನ ಚೇಂಜ್ ಮಾಡದೆ ಕರೆಂಟ್ ಮಾತ್ರ ಚೇಂಜ್ ಮಾಡೋದು ವೇರಿಯಬಲ್ ರೆಸಿಸ್ಟೆನ್ಸ್. ರಿಯೋಸ್ಟ್ಯಾಟ್ ಏನು, ರಿಯೋಸ್ಟ್ಯಾಟ್ ಇರೋದು ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ಆ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ನ ನಾನು ಮೇಲೆ ಕೆಳಗಡೆ ಮಾಡ್ಬೋದು, ಅದು ರಿಯೋಸ್ಟ್ಯಾಟ್. ಚೇಂಜ್ ದ ವಾಟ್ ಇಸ್ ರಿಯೋಸ್ಟ್ಯಾಟ್, ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಇದನ್ನು ಕೇಳಿದ್ದಾರೆ ಮಾಡಲ್ ಪೇಪರಲ್ಲಿ. ನೆಕ್ಸ್ಟ್ ಗ್ಯಾಲೋನೋಮೀಟರ್. ವಾಟ್ ಇಸ್ ಗ್ಯಾಲೋನೋಮೀಟರ್? ಗ್ಯಾಲೋನೋಮೀಟರ್ ಇಸ್ ಎ ಡಿವೈಸ್ ದಟ್ ಈಸ್ ಯೂಸ್ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ದ ಕರೆಂಟ್.
ಕರೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ, ಮೆಜರ್ ಮಾಡೋಕ್ಕಲ್ಲ ಆಯಿತಾ. ಗ್ಯಾಲೋಮೀಟರ್ ಇಸ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ಕರೆಂಟ್. ನೆಕ್ಸ್ಟ್ ಫ್ಯೂಸ್ ಏನಕ್ಕೆ? ಫ್ಯೂಸ್ ಇಸ್ ಎ ಸೇಫ್ಟಿ ಡಿವೈಸ್, ಓಕೆ, ಯೂಸ್ ಟು ಪ್ರೊಟೆಕ್ಟ್ ದ ಅಪ್ಲಯನ್ಸಸ್ಗಳಿಗೆ ಸೇಫ್ಟಿಗೋಸ್ಕರ ಫ್ಯೂಸ್ ಇರುತ್ತೆ. ಫ್ಯೂಸ್ ನಾನೇನು ಹೇಳಿದ್ದೆ, ಜೌಲ್ಸ್ ಲಾ ಆಫ್ ಹೀಟಿಂಗ್ನ ಯೂಸ್ ಮಾಡಿಕೊಂಡು ಎಕ್ಸೆಸಿವ್ ಕರೆಂಟ್ ಬಂದರೆ ಆ ಫ್ಯೂಸ್ ಏನು ಮಾಡುತ್ತೆ, ಕರೆಂಟನ್ನು ಸ್ಟಾಪ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ, ಫ್ಯೂಸ್ ಕರ್ಗೋಗ್ಬಿಡುತ್ತೆ, ಮೆಲ್ಟ್ ಆಗುತ್ತೆ. ವೆನ್ ಫ್ಯೂಸ್ ಮೆಲ್ಟ್ಸ್ ದ ಕರೆಂಟ್ ಡಸ್ ನಾಟ್ ಪಾಸ್ ಫಾರ್ವರ್ಡ್. ವೆನ್ ಕರೆಂಟ್ ಡಸ್ ನಾಟ್ ಪಾಸ್ ಫಾರ್ವರ್ಡ್ ನಿಮ್ಮ ಅಪ್ಲಯನ್ಸಸ್ಗಳು ಸೇಫ್ ಆಗಿರುತ್ತೆ. ಸೊ ಅದಕ್ಕೆ ಎಲ್ಲ ಇನ್ಸ್ಟ್ರೂಮೆಂಟಲ್ಲೂ ಫ್ಯೂಸ್ ಇರುತ್ತೆ. ನಿಮ್ಮ ಮನೆಯಲ್ಲೂ ಫ್ಯೂಸ್ ಇರುತ್ತೆ, ನಿಮ್ಮ ಫ್ರಿಜ್ಜು, ನಿಮ್ಮ ಟಿ ವಿ, ನಿಮ್ಮ ಎಲ್ಲ ಇನ್ಕ್ಲೂಡಿಂಗ್ ಈ ಮೊಬೈಲ್ ಅಂತ ನಾನೇನು ವೀಡಿಯೋ ಮಾಡ್ತೀನಿ ಈ ಮೊಬೈಲಲ್ಲೂ ಕೂಡ ಫ್ಯೂಸ್ ಇದೆ. ಓಕೆ, ಎಕ್ಸೆಸಿವ್ ಪವರ್ನ ಅದು ಅವಾಯ್ಡ್ ಮಾಡುತ್ತೆ. ಸೊ ದಟ್ ಈಸ್ ಅಬೌಟ್ ಫ್ಯೂಸ್. ನೆಕ್ಸ್ಟ್ ಕಮ್ಯೂಟೇಟರ್ ಇಸ್ ಎ ಡಿವೈಸ್ ದಟ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಡೈರೆಕ್ಷನ್ನ ಇದೆಲ್ಲಿ ಬರುತ್ತೆ? ಕಮ್ಯೂಟೇಟರ್ ಬರೋದು ಅಥವಾ ಸ್ಪ್ಲಿಟ್ ರಿಂಗ್ ಬರೋದು ಎಲೆಕ್ಟ್ರಿಕ್ ಮೋಟರಲ್ಲಿ ನೀವು ವಿಡಿಯೋ ನೋಡಿ, ಅದರಲ್ಲಿ ಅದು ಫುಲ್ ಸರ್ಕಲ್ ಆಗಲ್ಲ, ಫುಲ್ ರೊಟೇಟ್ ಆಗಲ್ಲ. ಫುಲ್ ರೊಟೇಟ್ ಮಾಡಬೇಕಂದ್ರೆ ನಾವು ಕರೆಂಟ್ ಡೈರೆಕ್ಷನ್ನ ರಿವರ್ಸ್ ಮಾಡಬೇಕು. ಅದಕ್ಕೆ ಈ ಕಮ್ಯೂಟೇಟರ್ ಅನ್ನೋ ಡಿವೈಸ್ ಯೂಸ್ ಮಾಡ್ತೀವಿ. ಕಮ್ಯೂಟೇಟರ್ ಇಸ್ ಎ ಡಿವೈಸ್ ದಟ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಎಲೆಕ್ಟ್ರಿಕ್ ಮೋಟರ್ ಇಸ್ ಎ ಡಿವೈಸ್. ನಮ್ಮ ಫ್ಯಾನು ಆಯಿತಾ, ನಮ್ಮ ಮಿಕ್ಸಿ ಇದೆಲ್ಲ ಏನು ದಟ್ ಕನ್ವರ್ಟ್ಸ್, ನಾವು ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರುಗುತ್ತೆ. ಓಕೆ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ, ದಟ್ ಈಸ್ ಎಲೆಕ್ಟ್ರಿಕ್ ಮೋಟರ್. ಎಲೆಕ್ಟ್ರಿಕ್ ಜನರೇಟರ್ ಇಸ್ ವಾಟ್ ದಟ್ ಕನ್ವರ್ಟ್ಸ್ ವಾಟ್. ಎಲೆಕ್ಟ್ರಿಕ್ ಜನರೇಟರು ಮೆಕ್ಯಾನಿಕಲ್ ಎನರ್ಜಿ ಅಂದರೆ ನಿಮ್ಮ when the water falls from a height it rotates the turbine. Rotating ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಅದಕ್ಕೆ ಎಲೆಕ್ಟ್ರಿಕಲ್ ಜನರೇಟರ್, ಎಲೆಕ್ಟ್ರಿಕ್ನೇ ಜನರೇಟ್ ಮಾಡ್ತಾ ಇದ್ದೀರಾ ಎಲೆಕ್ಟ್ರಿಸಿಟಿನ. ಸೊ ಎಲೆಕ್ಟ್ರಿಕಲ್ ಜನರೇಟರ್ ಇಸ್ ಅ ಡಿವೈಸ್ ದಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇಷ್ಟು 10 ಡಿವೈಸ್ ಮೇಲೆ ಒಂದಾದರೂ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ನಾನು ಮಾಡಿರೋದು ನೋಡಿ, ಸಿಂಪಲ್ ಆಗಿ ಮಾಡಿದ್ದೀನಿ ನಿಮಗೆ. ರೂಲ್ಸ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್, ಇದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇದೆ ನೋಡಿ. ತುಂಬ ಸಿಂಪಲ್ ಆಗಿದೆ ಇಲ್ಲಿ. ಓಕೆ, ನಾನು ಹೆಂಗೆ ಮಾಡಿದ್ದೀನಿ ನೋಡಿ, ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲು ಎರಡೂ ಕಡೆ ತಮ್ಮ ನೋಡಿದ್ರೆ ನೀವು ಇಟ್ ಈಸ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಕಂಡಕ್ಟರ್. ಎರಡರಲ್ಲೂ ಕೂಡ ಮೋಷನ್ ಆಫ್ ದ ಕಂಡಕ್ಟರ್ ಆರ್ ಫೋರ್ಸ್. ಸೊ ಮೋಷನ್ ಅಂತ ಗ್ಯಾಪ್ ಇಟ್ಕೊಳ್ಳಿ, ಎರಡರಲ್ಲೂ ಕೂಡ ಮೋಷನ್ ಆಫ್ ದ ಕಂಡಕ್ಟರ್. ನೆಕ್ಸ್ಟ್ 4 ಫಿಂಗರ್, ಎರಡರಲ್ಲೂ ಕೂಡ 4 ಫಿಂಗರ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಎರಡರಲ್ಲೂ 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡೇ. ಇದೇ ಕ್ವಶನ್ 2 ಪೇಪರಲ್ಲಿ ಬಂದಿದೆ. ಲೆಫ್ಟ್ ಹ್ಯಾಂಡ್ ಒಂದು ಕ್ವಶನ್ ಪೇಪರಲ್ಲಿ ಲೆಫ್ಟ್ ಹ್ಯಾಂಡ್ ರೂಲು 4 ಫಿಂಗರ್ ಏನು ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇನ್ನೊಂದು ಪೇಪರಲ್ಲಿ ರೈಟ್ ಹ್ಯಾಂಡ್ ರೂಲಲ್ಲಿ 4 ಫಿಂಗರ್ ಇಂಡಿಕೇಟ್ ಮಾಡುತ್ತೆ, ಎರಡರಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ನೇ ಇಂಡಿಕೇಟ್ ಮಾಡುತ್ತೆ. ಲಾಸ್ಟ್ ಒನ್ ಇದು ಕೂಡ ಇಂಪಾರ್ಟೆಂಟು. ಯಾವುದು? ನಿಮ್ಮ ಮಿಡ್ಲ್ ಫಿಂಗರು. ನಿಮ್ಮ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಮಿಡ್ಲ್ ಫಿಂಗರ್ ಕರೆಂಟು ಆಯಿತಾ, ಇದರಲ್ಲಿ ಇಂಡ್ಯೂಸ್ಡ್ ಕರೆಂಟು. ಯಾವುದರಲ್ಲಿ? ರೈಟ್ ಹ್ಯಾಂಡ್ ರೂಲನ್ನು ಹೇಳಿದ್ದೀನಿ, ಇಂಡ್ಯೂಸ್ ಮಾಡುತ್ತೆ ಕರೆಂಟ್ನ. ಸೊ ಇದು ಇಂಡ್ಯೂಸ್ ಕರೆಂಟ್. ಸೊ ಇಷ್ಟು ನಿಮಗೆ ಈ ರೂಲು ನೋಡಿ ತುಂಬ ಸಿಂಪಲ್ ಆಗಿದೆ, ನಿಮ್ಗೆ ಓದೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಏನು ಸಿಂಪಲ್ಲು? ತಮ್ಗೆ ಸೇಮು, 4 ಫಿಂಗರ್ಗೂ ಸೇಮು. ತಮಗೆ ಮೋಷನ್ ಆಫ್ ದ ಕಂಡಕ್ಟರ್, ದ ಡೈರೆಕ್ಷನ್ ಆಫ್ ದ ತಮ್ ಇಂಡಿಕೇಟ್ಸ್ ಮೋಷನ್ ಆಫ್ ಕಂಡಕ್ಟರ್. ನೆಕ್ಸ್ಟು 4 ಫಿಂಗರ್ ಬಂದು ನಿಮ್ಮ ಎರಡೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡು. ಬಟ್ ಯುವರ್ ಮಿಡ್ಲ್ ಫಿಂಗರ್ ಇನ್ ಲೆಫ್ಟ್ ಹ್ಯಾಂಡ್ ರೂಲ್ ಇಟ್ ಈಸ್ ಕರೆಂಟ್, ಇನ್ ರೈಟ್ ಹ್ಯಾಂಡ್ ರೂಲ್ ಇಟ್ ಈಸ್ ಇಂಡ್ಯೂಸ್ ಕರೆಂಟ್ ಆಯಿತಾ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ನೆಕ್ಸ್ಟು ನಿಮಗೆ ಸಿಂಪಲ್ ನಾನೇನು ಮಾಡಿದ್ದೀನಿ ನೋಡಿ, ಫಾರ್ಮುಲಾಸು, ಅದರ ಮೀನಿಂಗು, ಅದರ SI ಯೂನಿಟ್ಸು. SI ಯೂನಿಟ್ ಒಂದು ಕೊಡ್ತಾರೆ. ಫಸ್ಟು I = QT. ಇದೇನಂದರೆ I ಅಂದರೆ ಏನು? ಕರೆಂಟು, Q ಅಂದರೆ ಕೂಲಂಬು, ಎಲೆಕ್ಟ್ರಿಕಲ್ ಚಾರ್ಜು, T ಅಂದರೆ ಟೈಮ್ ಇನ್ ಮಿನಿಟ್ಸ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಕೂಡ ಕೇಳ್ಬೋದು ಸಿಂಪಲ್ ಆಗಿ. Q ಕೊಟ್ಬಿಟ್ಟು I ಕೊಟ್ಬಿಟ್ಟು T ಕಂಡುಹಿಡಿಯಿ. T ಯಾವುದಲ್ಲಿ ಇರಬೇಕು? ಸೆಕೆಂಡ್ಸಲ್ಲಿ ಇರಬೇಕು, ಮರಿಬೇಡಿ. T ಮಸ್ಟ್ ಬಿ ಇನ್ ಸೆಕೆಂಡ್ಸ್, ನಾಟ್ ಇನ್ ಮಿನಿಟ್ಸ್. ಓಕೆ, ಸೊ ಅದಕ್ಕೆ I is electric current, Q is electrical charge. ಸೊ ಎಲೆಕ್ಟ್ರಿಕ್ ಕರೆಂಟ್ಗೆ ವಾಟ್ ಇಸ್ SI ಯೂನಿಟ್? ಇಸ್ ದಿಸ್ ಆಂಪೈರ್. ಓಕೆ, ಸೊ ನೆಕ್ಸ್ಟ್ ಬಂದು Q ಅಂದರೆ ಎಲೆಕ್ಟ್ರಿಕಲ್ ಚಾರ್ಜ್, ಇನ್ನೊಂದು ಕೂಲಂಬ್. ಓಕೆ, ಟೈಮ್ ಇನ್ ಸೆಕೆಂಡ್ಸ್. ನೆಕ್ಸ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್, V = W/Q. V ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸು, W ಅಂದರೆ ವರ್ಕ್ ಡನ್ನು. ಓಕೆ, ಅದು ಜೌಲಲ್ಲಿ ಇರುತ್ತೆ. ನೆಕ್ಸ್ಟ್ ಓಮ್ಸ್ ಲಾ, V = IR. ಗ್ಯಾಪ್ ಮಾಡ್ಕೊಂಡು ಒಂದು ಸಿಂಪಲ್ ಪ್ರಾಬ್ಲಮ್ಮು, V = IR ಮೇಲೆ ಕೊಡ್ತಾನೆ. V = IR, V = ಇನ್ಫ್ರಾರೆಡ್ ರೇಡಿಯೇಷನ್. ಆ ಥರ ಗ್ಯಾಪ್ನ ಇಟ್ಕೊಳ್ಳಿ. V = IR, ಎಲ್ಲೆಲ್ಲೋ ಬರಿಬೇಡಿ, ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. V = IR. ಸೊ ರೆಸಿಸ್ಟೆನ್ಸ್ SI ಯೂನಿಟ್ ಏನು? ಓಮ್. ನೆಕ್ಸ್ಟ್ ರೆಸಿಸ್ಟಿವಿಟಿ, ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರು. ಓಕೆ, ರೆಸಿಸ್ಟಿವಿಟಿ ಅದು ಹೋಮ್ ಮೀಟರ್. ಇಟ್ ಇಸ್ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಇಸ್ ಓಮ್ ಮೀಟರ್. ನೆಕ್ಸ್ಟ್ ಬಂದು ನಿಮಗೆ ಪವರ್ ಈಕ್ವೇಷನ್, P = VI. ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ಎಕ್ಸಾಮಿನೇಷನಲ್ಲಿ, P = VI. ಓಕೆ, ಸೊ ಪವರು ಅದು SI ಯೂನಿಟ್ ಬಂದು ವ್ಯಾಟು. ನೆಕ್ಸ್ಟ್ ಜೌಲ್ಸ್ ಲಾ ಆಫ್ ಹೀಟಿಂಗು. ಯಾವುದು ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕೇಳ್ತಾರೆ? H = I²RT. H = I²RT. ಸೊ ಓಕೆ, ನೆಕ್ಸ್ಟ್ ನಿಮ್ಮ ಲೆನ್ಸ್ ಫಾರ್ಮುಲಾ ತುಂಬ ಈಸಿ, ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ. ನೆಕ್ಸ್ಟು
ಪವರ್ ಆಫ್ ಲೆನ್ಸ್ ಬಗ್ಗೆ ಕೇಳ್ತಾರೆ. ಸೊ ವಾಟ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್, ಇಟ್ ಇಸ್ ಡಯಾಪ್ಟರ್. ಕೇಳ್ಬೋದು, SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್. ಆಮೇಲೆ ಇಲ್ಲಿ ಫೋಕಲ್ ಲೆಂತ್ ಮೀಟ್ರಲ್ಲಿ ಇರಬೇಕು, ಮರಿಬೇಡಿ. ಸೆಂಟಿಮೀಟ್ರಲ್ಲಿ ಕೊಟ್ಟರೆ ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಮೀಟರ್ ಆ್ಯಂಡ್ ದೆನ್ ಪುಟ್ ಇನ್ ದ ಫಾರ್ಮುಲಾ P is equal to 1/f, ಮರಿಬೇಡಿ. ಓಕೆ, ಇದು ನಿಮಗೆ ಇಷ್ಟು ಫಾರ್ಮುಲಾಸ್ ಗೊತ್ತಿದ್ರೆ ನೆಕ್ಸ್ಟ್ 3 ನ್ಯೂಮರಿಕಲ್ಸ್. 1 kWh ಅಂದರೆ 3.6 × 10⁶ ಜೌಲ್ಸ್. 1 ಕೂಲಮ್ ನಾನು ಹೇಳಿದೆ, 1 ಕೂಲಮ್ ಅಂದರೆ 6 × 10⁸ ಎಲೆಕ್ಟ್ರಾನ್ಸ್, ಅಂದರೆ 6 × 10⁸ ಎಲೆಕ್ಟ್ರಾನ್ಸ್ನ ಸೇರಿದ್ರೆ ನಾವು 1 ಕೂಲಮ್ ಅಂತ ಕರಿತೀವಿ. ಆದರೆ 1 ಎಲೆಕ್ಟ್ರಾನ್ಗೆ ಎಷ್ಟು ಕೂಲಮು? ಇಟ್ ಈಸ್ 1.6 × 10⁻19 ಕೂಲಮ್. ಸ್ಪೀಡ್ ಆಫ್ ಲೈಟು 3 × 10⁸ m/s. ಇದಿಷ್ಟು ನಿಮಗೆ ಗೊತ್ತಿದ್ರೆ ಕೇಳ್ತಾರೆ, ಯಾವುದಾದ್ರೂ ಒಂದು ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಕ್ಕದಲ್ಲಿ ನೋಡಿ, ಕಲರ್ ಕೋಡಿಂಗ್. ಎಸ್ಟರ್ಡೇ ಓನ್ಲಿ ವಿ ಡಿಸ್ಕಸ್ಡ್, ಮೊನ್ನೆ. ಅಂದರೆ ನಿಮ್ಮ ವಯರಲ್ಲಿ 3 ಟೈಪ್ ಆಫ್ ಕಲರ್ ಕೋಡಿಂಗ್ ಇದೆ. ಒಂದು ಅರ್ತ್ ವೈರ್ಗೆ ಏನು ಗ್ರೀನ್ ಕಲರು. ಯಾಕೆ ಅರ್ತ್ ವೈರ್ ಬೇಕು? ಅರ್ತ್ ವೈರ್ ಯಾಕೆ ಬೇಕು ಅಂದರೆ ಅಟ್ ಅವರ್ ಹೋಮ್ ವಿ ಹ್ಯಾವ್ ಮೆನಿ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ವಿಟ್ ಹ್ಯಾವ್ ಮೆಟಲ್ ಬಾಡೀಸ್. ಆ ಮೆಟಲ್ ಬಾಡೀಸ್ ಇರೋದ್ರಿಂದ ಕರೆಂಟ್ ಶಾಕ್ ಕೊಡೋದು ಬಿಡುತ್ತೆ ನಮಗೆ. ಆ ಕರೆಂಟ್ ಶಾಕ್ನ ತಡಿಬೇಕು ಅಂದರೆ ಮೆಟಲ್ ಬಾಡಿ ಇದ್ದಾಗ ಈಸಿಲಿ ನಮ್ಮ ಶಾಕ್ ಹೊಡೆಯಲಿ, ಸ್ವಲ್ಪ ಲೀಕ್ ಆದರೂ ಶಾಕ್ ಹೊಡೆಯುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು. ಏನು ಮಾಡ್ತೀವಿ ನಾವು? ಟು ಅವಾಯ್ಡ್ ದ್ಯಾಟ್, ನಾವು ಮನೆ ಕಟ್ಟಬೇಕಾದ್ರೆ ಎಲ್ಲ ಕನೆಕ್ಷನ್ನ ಮಾಡಿ ಒಂದು ವಯರ್ನ, ಗ್ರೀನ್ ಕಲರ್ ವಯರ್ನ ವಿ ಕನೆಕ್ಟ್ ಇನ್ ಟು ಎ ಮೆಟಲ್ ಬಾಡಿ ಆ್ಯಂಡ್ ಫಿಟ್ ಇಟ್ ಸಮ್ವೇರ್ ಔಟ್ಸೈಡ್ ಟು ದ ಅರ್ತ್ ಒಳಗಡೆ, ಅಂದರೆ ಭೂಮಿ ಒಳಗಡೆ ತೋಡ್ಬಿಟ್ಟು ಹಾಕ್ಬಿಡ್ತೀವಿ, ಒಂದು ಮೆಟಲ್ ಹಾಕ್ಬಿಡ್ತೀವಿ. ಯಾಕಂದರೆ ಎಕ್ಸೆಸಿವ್ ಕರೆಂಟು ಮೆಟಲಿಕ್ ಬಾಡಿಯಿಂದ ಬರೋದ್ರಿಂದ ಅದು ಈಸಿಲಿ ಟ್ರಾವೆಲ್ ಆಗಿಬಿಟ್ಟು ಅರ್ತ್ಗೆ ಹೋಗುತ್ತೆ. ಅರ್ತು ತುಂಬ ಹೈ ಪೊಟೆನ್ಷಿಯಲ್ ಇದೆ. ಸೊ ಈಸಿಲಿ ಎಲ್ಲ ಎಲೆಕ್ಟ್ರಾನ್ಸು ಯಾವ ಥರ ವೈರ್ ಇರ್ತದೆ ಅಂದರೆ ತುಂಬ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಇದ್ದರೆ ಈಸಿಲಿ ಮೂವ್ ಆಗ್ಬೋದು, ಎಲೆಕ್ಟ್ರಾನ್ಸು ಬೇಗ ಹೋಗ್ಬಿಡುತ್ತೆ ಭೂಮಿಯೊಳಗೆ. ಸೊ ನಮಗೆ ಶಾಕ್ ಕೊಡೋದು ತುಂಬ ಹೊಡೆಯಲ್ಲ. ಓಕೆ, ಸೊ ಅದಕ್ಕೆ ಅರ್ತ್ ವೈರ್ ಇಂಪಾರ್ಟೆಂಟು. ಯಾವ ಕಲರು? ಗ್ರೀನ್ ಕಲರು. ನೆಕ್ಸ್ಟು ಲೈವ್ ವೈರ್ ಅಂದರೆ ರೆಡ್ ಕಲರು, ಆಯಿತಾ? ಇಟ್ ಈಸ್ ಪಾಸಿಟಿವು. ಸೊ ಲೈವ್ ವೈರ್ ಅಂದರೆ ಪಾಸಿಟಿವ್, ಓಕೆ, ರೆಡ್ ಕಲರು. ನೆಕ್ಸ್ಟ್ ನ್ಯೂಟ್ರಲ್ ವೈರ್ ಅಂದರೆ ಬ್ಲ್ಯಾಕ್ ಕಲರು, ಓಕೆ. ಸೊ ಆಮೇಲೆ ನೆಗೆಟಿವ್ ಅಂತ ರೆಪ್ರೆಸೆಂಟ್ ಮಾಡಬೇಕು. ಇದು ನಿಮಗೆ ಗ್ಯಾಪ್ನ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಕೆಲವು ಡೆಫಿನೇಷನ್ಗಳು. ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೇನು? ಓಕೆ, ದ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್, ಆಯಿತಾ, ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟು ಒಂದು ಪಾತ್ ಬೇಕಲ್ವ? ಕರೆಂಟು ಸುಮ್ಮನೆ ಹಿಂಗೆ ಬಿಟ್ಬಿಟ್ರೆ ಹಿಂಗೆ ಹೋಗಲ್ಲ, ಅದಕ್ಕೊಂದು ಕ್ಲೋಸ್ಡ್ ಪಾತ್ ಬೇಕು. ಹಿಂಗಿದ್ರೆ ಹಿಂಗೆ ಹೋಗಿ ಕರೆಂಟ್ ಬರುತ್ತೆ, ಒಂದು ಕ್ಲೋಸ್ಡ್ ಪಾತ್. ಅದೇ ಎಲೆಕ್ಟ್ರಿಕಲ್. ಓಮ್ಸ್ ಲಾ ತುಂಬ ಇಂಪಾರ್ಟೆಂಟ್. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಮೆಟಾಲಿಕ್ ವೈರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯಾವುದು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಪ್ರೊವೈಡೆಡ್ ಟೆಂಪರೇಚರ್ ರಿಮೇನ್ ಸೇಮ್. ಅಂಡರ್ಲೈನ್ ಮಾಡ್ಕೊಳ್ಳಿ, ಕೇಳ್ಬೋದು. ಟೆಂಪರೇಚರ್ ರಿಮೇನ್ ಸೇಮ್ ಆದಾಗ ಮಾತ್ರ ಓಮ್ಸ್ ಲಾ ಅಪ್ಲೈ ಆಗುತ್ತೆ, ಎಲ್ಲ ಟೆಂಪರೇಚರಲ್ಲೂ ಆಗಲ್ಲ ಅನ್ನೋದು ಒಂದು ಪಾಯಿಂಟ್. ನೆಕ್ಸ್ಟ್ ರಿಫ್ರಾಕ್ಷನ್. ಡಿಸ್ಕಸ್ ಮಾಡಿ. ರಿಫ್ರಾಕ್ಷನ್ ಇಸ್ ಅ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್. ಒಂದು ಎಕ್ಸಾಂಪಲ್ ಕೇಳ್ಬೋದು. ಯು ಪುಟ್ ಎ ವಾಟರ್, ಪುಟ್ ಎ ಪೆನ್ಸಿಲ್ ಅಂಡ್ ಪೆನ್ಸಿಲ್ ಬೆಂಡ್ಸ್. ವೈ? ವಾಟ್ ಇಸ್ ದ ಫಿನಾಮಿನಾ? ದ ಫಿನಾಮಿನಾ ಇಸ್ ರಿಫ್ರಾಕ್ಷನ್ ಆಫ್ ಲೈಟ್. ಲೈಟ್ ಬೆಂಡ್ ಆಗುತ್ತೆ ಯಾವಾಗ? ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ. ಏರ್ ಇಸ್ ಒನ್ ಮೀಡಿಯಮ್, ವಾಟರ್ ಇಸ್ ಡಿಫ್ರೆಂಟ್ ಮೀಡಿಯಮ್, ಅಗೇನ್ ಫ್ರಮ್ ದ ವಾಟರ್ ಟು ಏರ್ ಇಸ್ ಡಿಫ್ರೆಂಟ್ ಮೀಡಿಯಮ್. ಬೇರೆ ಬೇರೆ ಮೀಡಿಯಮ್, ಏರು ವಾಟರ್ ಒಂದು ಮೀಡಿಯಮು, ಬೇರೆ ಬೇರೆ ಮೀಡಿಯಮಲ್ಲಿ ಅಥವಾ ಗ್ಲಾಸ್ ಒಂದು ಮೀಡಿಯಮು. When light passes to different medium, its speed changes, its direction changes, therefore ಅದು ಬೇರೆ ಥರ ಬಿಹೇವ್ ಮಾಡುತ್ತೆ. ಓಕೆ, ದಟ್ ಈಸ್ ರಿಫ್ರಾಕ್ಷನ್. ಓಕೆ, ಇದ್ರ ಬಗ್ಗೆ ಒಂದು ಸಿಂಪಲ್ ಕ್ವಶನ್ ಕೇಳಿದೆ. ನೆಕ್ಸ್ಟ್ ಪವರ್ ಆಫ್ ಲೆನ್ಸ್. ಪವರ್ ಆಫ್ ಲೆನ್ಸ್ ಇಸ್ ಡಿಫೈನ್ಡ್ ಆಸ್ ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಅದೇ ಈಕ್ವೇಷನ್ನು 1/f ಅಂದರೆ ರೆಸಿಪ್ರೋಕಲ್ ಅಲ್ವಾ, ಅದನ್ನೇ 1/f ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ತುಂಬ ಇಂಪಾರ್ಟೆಂಟು. ಫಸ್ಟ್ ಮೊನ್ನೆ ಅಷ್ಟೇ ಹೇಳಿದೆ. ಅಮೀಟರ್. ಹೌ ಇಸ್ ಅಮೀಟರ್ ಕನೆಕ್ಟೆಡ್? ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್. ಯುವರ್ ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್. ನಾನು ಹೇಳಿದೆ ಒಂದು ಸೀರೀಸಲ್ಲಿ, ಓಕೆ, ಒಂದು ನಿಮಿಷ. ಓಕೆ, ಒಂದು ಸೀರೀಸಲ್ಲಿ ಒಂದು ಬಲ್ಪ್ ಇದೆ ಅಂದ್ಕೊಳ್ಳಿ. ಓಕೆ, ಹೌ ಈಸ್ ಯುವರ್, ಓಕೆ, ಇದು ನಿಮ್ಮ ಪ್ಲಗ್ ಅಂದ್ಕೊಳ್ಳಿ. ಓಕೆ, ನಿಮ್ಮ ಬ್ಯಾಟ್ರಿ ಒಂದು ಬೇಕೇ ಬೇಕಲ್ವಾ? ಓಕೆ, ಹೌ ಇಸ್ ಯುವರ್ ಅಮೀಟರ್ ಕನೆಕ್ಟೆಡ್? ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸಲ್ಲೇ ಬರಬೇಕು. ಹಿಂಗೆ ಪ್ಲಸ್ ಬಂದರೆ ಇಲ್ಲೆಲ್ಲರೂ ಇಲ್ಲಿ ಅಥವಾ ಎಲ್ಲರೂ ಸೀರೀಸಲ್ಲೇ ಇರಬೇಕು ಅಮೀಟರ್. ಓಕೆ, ಪ್ಲಸ್ಸು ಮೈನಸ್ಸು. ಸೊ ಹಿಂಗೆ ಬರುತ್ತೆ. ಓಕೆ, ಹಿಂಗೆ ಹೋಗುತ್ತೆ. ಓಕೆ, ಸೊ ಇದು ನಿಮ್ಮ ಅಮೀಟರ್ ಕನೆಕ್ಷನ್. ಓಕೆ, ಹೆಂಗೆ ವೋಲ್ಟ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡಬೇಕು? ಆಲ್ವೇಸ್ ವೋಲ್ಟ್ ಮೀಟರ್ ಯು ಹ್ಯಾವ್ ಟು ಕನೆಕ್ಟ್ ಲೈಕ್ ದಿಸ್. ವೋಲ್ಟ್ ಮೀಟರ್ ಯಾವತ್ತು ಪ್ಯಾರಲ್ ಆಗಿರಬೇಕು. ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಪ್ಯಾರಲಲ್ ಆ್ಯಂಡ್ ಯಾವತ್ತು ಪ್ಯಾರಲ್ ಕನೆಕ್ಟ್ ಮಾಡಬೇಕಂದ್ರೆ ವೋಲ್ಟ್ ಮೀಟರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಷರ್ ಮಾಡೋಕ್ಕಲ್ಲ, ಡಿಫ್ರೆನ್ಸ್ ಮೆಷರ್ ಮಾಡಬೇಕಂದ್ರೆ ಪ್ಯಾರಲ್ ಆಗಿರಬೇಕು. ಮೀಟರು ಯಾವತ್ತು ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನಾನು ಮರೆತುಬಿಟ್ಟೆ, ಯಾವುದು ನಿಮ್ಮ ಕಾಂಪನೆಂಟ್ಸು ಅಂದರೆ ಬೇರೆ ಬೇರೆ ಕಾಂಪನೆಂಟ್ಸ್ಗೆ ಸಿಂಬಲ್ಸ್ ಏನು ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಆ ಒಂದು ಇದನ್ನು ನೀವು ಒಂದು 5 ನಿಮಿಷ ನೋಡ್ಕೊಂಬಿಡಿ, ಆಯಿತಾ? ಅದು ಬೇರೆ ಬೇರೆ ಸಿಂಬಲ್ಸ್ ಹೆಂಗಿದೆ ಅಂತ 1 ಮಾರ್ಕ್ಸ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಫಾರ್ಮುಲಾ, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಫಾರ್ಮುಲಾ. ನಿನ್ನೆ ಹೇಳಿದೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂದರೆ ಯು ವಿಲ್ ಆ್ಯಡ್ ಆಲ್ ದ ಕಾಂಪನೆಂಟ್ಸ್, ಆಲ್ ದ ರೆಸಿಸ್ಟೆನ್ಸ್ನ ಆ್ಯಡ್ ಮಾಡ್ತೀರಾ. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂದರೆ ಯು ವಿಲ್ ಆ್ಯಡ್ ದ ರೆಸಿಪ್ರೋಕಲ್. ದೇರ್ ಫೋರ್
ಸೀರೀಸಲ್ಲಿ ನೀವು ಕನೆಕ್ಟ್ ಮಾಡಿದ್ರೆ ಯಾವ್ದಾರ ಒಂದನ್ನು ಅದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಯಾವತ್ತೂ ಜಾಸ್ತಿ ಇರುತ್ತೆ. ಆ್ಯಡ್ ಮಾಡ್ತಿದ್ದೀವಲ್ಲ, ಅದೇ ನೀವು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮ್ಮ ಕಾಂಪನೆಂಟ್ಸ್ಗಳನ್ನ ರೆಸಿಸ್ಟೆನ್ಸ್ ಓವರಾಲ್ ರೆಸಿಸ್ಟೆನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಅದಕ್ಕೆ ನಮ್ಮ ಮನೆಗಳಲ್ಲಿ ವಿ ಯೂಸ್ ಪ್ಯಾರಲಲ್ ಕನೆಕ್ಷನ್ ಆ್ಯಂಡ್ ನಾಟ್ ದ ಸೀರೀಸ್ ಕನೆಕ್ಷನ್. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ರಿಮೆಂಬರ್. ನೆಕ್ಸ್ಟ್ ನೆಕ್ಸ್ಟು ನಾನು ಆಗಲೇ ಹೇಳಿದೆ, ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಇದು ಓಕೆ, ಯಾವುದು ರೆಸಿಸ್ಟೆನ್ಸ್ ಈಸ್ ಪ್ರಪೋರ್ಷನಲ್ ಟು L/A. ಆಯಿತಾ, ಏನು ರೆಸಿಸ್ಟೆನ್ಸ್ ಆಫ್ ನಿನ್ನೆ ತುಂಬ ಕ್ಲೀನಾಗಿ ಎಲೆಕ್ಟ್ರಿಸಿಟಿ ಬಂದಾಗ ಓಕೆ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಮೋರ್ ದ ಲೆಂತ್ ಮೋರ್ ದ ರೆಸಿಸ್ಟೆನ್ಸ್. ಲೆಂತ್ ಜಾಸ್ತಿ ಆಗ್ತಾ ರೆಸಿಸ್ಟೆನ್ಸು ಜಾಸ್ತಿ ಆಗ್ತಾ ಇರುತ್ತೆ ಒಂದು ಕಂಡಕ್ಟರಲ್ಲಿ. ಅದೇ ನಿಮ್ಮ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಆಯಿತಾ, ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ದೊಡ್ಡದಿದ್ದಷ್ಟು ವಯರು ರೆಸಿಸ್ಟೆನ್ಸ್ ಕಡಿಮೆ ಇದ್ದಾಗ ಜಾಸ್ತಿ ಎಲೆಕ್ಟ್ರಾನ್ಸ್ ಮೂವ್ ಆಗೋಕ್ಕೆ ಜಾಸ್ತಿ ಜಾಗ ಇದೆ. ದೇರ್ ಇಸ್ ಮೋರ್ ಸ್ಪೇಸ್ ಟು ಎಲೆಕ್ಟ್ರಾನ್ಸ್ ಟು ಮೂವ್ ಇನ್. ಸೊ ಮೋರ್ ದ ಇದು ಜಾಸ್ತಿ ಆದರೆ ಇದು ಕಡಿಮೆ ಆಗುತ್ತೆ. ಮೋರ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಲೆಸ್ ದ ಓಕೆ ವಾಟ್ ಯುವರ್ ರೆಸಿಸ್ಟೆನ್ಸ್. ಸೊ ಇದು ಹೆಂಗೆ ಬರೀತಾರೆ ಏನು ಕೇಳ್ಬೋದು ಒಂದು ಮಾರ್ಕ್ಸಲ್ಲಿ. ವಾಟ್ ಇಟ್ ಡಿಪೆಂಡ್ಸ್ ಆನ್ resistance of a conductor depends on three things. First thing, it depends on the length of the conductor. Second thing, it depends on the area of cross section. Third thing, it depends on the nature of material. ಯಾವ ಥರ ಮೆಟೀರಿಯಲ್ಲು, ಆ ಮೆಟೀರಿಯಲ್ ಕಂಡಕ್ಟರಾ ಇನ್ಸುಲೇಟರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಇದು ನಿಮಗೆ ಇಂಪಾರ್ಟೆಂಟು, ನಿಮ್ಗೆ ಗೊತ್ತಿರಬೇಕು. ಇದು 1 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಫೋರ್ತ್ ಒನ್ನು, ಕನ್ವೆನ್ಷನಲ್ಲಿ ದ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ಟೇಕನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಲಾ ಆಫ್ ಎಲೆಕ್ಟ್ರಾನ್ಸ್. ಇದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಎಲೆಕ್ಟ್ರಾನ್ಸು ಫಸ್ಟ್ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಪಾಸಿಟಿವ್ ಇಂದ ನೆಗೆಟಿವ್ ಹೋಗುತ್ತೆ ಅಂದ್ಕೊಂಡಿದ್ದೀವಿ. ಆದರೆ ನಮ್ಗೆ ಎಲೆಕ್ಟ್ರಾನ್ಸ್ ಕಂಡುಹಿಡಿದ ಮೇಲೆ ಏನು ಗೊತ್ತಾಯಿತು ಅಂದರೆ ಎಲೆಕ್ಟ್ರಾನ್ಸು ಪಾಸಿಟಿವ್ ಕಡೆ ಹೋಗ್ತಾ ಇದೆ. ಅದಕ್ಕೆ ನಾವು ಇದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಇವಾಗ ಆಗಲ್ಲ. ಅದಕ್ಕೆ ಏನು ಮಾಡ್ತಿದ್ವಿ, ಕನ್ವೆನ್ಷನಲ್ಲಿ ನಾವು ಅಂದ್ಕೊಂಡಿರೋದೇನೆಂದರೆ ಆಲ್ವೇಸ್ ದ ಕರೆಂಟ್ ಮೂವ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಆದರೆ ರಿಯಾಲಿಟಿ ಅದಲ್ಲ. ರಿಯಾಲಿಟಿ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್, ಅದು ಪಾಸಿಟಿವ್ ಕಡೆ ಹೋಗ್ತಾ ಇದೆ. ಇಟ್ ಈಸ್ ಆಪೋಸಿಟ್ ಇನ್ ಡೈರೆಕ್ಷನ್. ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಆಪೋಸಿಟ್ ಅಂತ ಗ್ಯಾಪ್ ಇಟ್ಕೊಳ್ಳಿ. ಆಪೋಸಿಟ್ ಆಯಿತಾ. ಸೊ ಕನ್ವೆನ್ಷನಲ್ ಕರೆಂಟ್ ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾ ಇದೆ. ಆದರೆ ರಿಯಾಲಿಟಿಯಲ್ಲಿ ಇದು ನೆಗೆಟಿವ್ ಇಂದ ಪಾಸಿಟಿವ್ ಹೋಗುವಂಥದ್ದು. ಓಕೆ, ಸೊ ಅದು ಆ ಪಾಯಿಂಟ್ ಬರ್ತಿದ್ದೀನಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆನ್ನೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ. ಮ್ಯಾಗ್ನೆಟಿಕ್ ಮೊನ್ನೆ ಏನು ಫೀಲ್ಡ್ ಲೈನ್ಸ್ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಒಂದು ಬಾರ್ ಮ್ಯಾಗ್ನೆಟಲ್ಲಿ ಓಕೆ ನಾರ್ತ್ ಮತ್ತು ಸೌತ್ ಇದ್ದರೆ ಓಕೆ ವಿ ನೋ ಫ್ರಮ್ ನಾರ್ತ್ ಟು ಸೌತ್ ದ ಫೀಲ್ಡ್ ಲೈನ್ಸ್ ಕಮ್. ಓಕೆ, ಫೀಲ್ಡ್ ಲೈನ್ಸು ನಾರ್ತಿಂದ ಸೌತ್ಗೆ ಬರುತ್ತೆ. ದ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ದ ನಾರ್ತ್ ಆ್ಯಂಡ್ ದೇ ಕಮ್ ಟು ದ ಸೌತ್. ಆಯಿತಾ, ಹಿಂಗೆ ಆಚೆ ಹೋಗುತ್ತೆ ಅಂದರೆ ಇಲ್ಲಿ ಆಚೆ, ಇಲ್ಲಿ ಬರೋದು ಒಳಗಡೆ. ಓಕೆ, ದ ಫೀಲ್ಡ್ ಲೈನ್ಸ್ ಓಕೆ ಎಮರ್ಜ್ ಫ್ರಮ್ ದ ನಾರ್ತ್ ಪೋಲ್ ಆ್ಯಂಡ್ ಮರ್ಜ್ ಎಟ್ ಸೌತ್ ಪೋಲ್. ಎಮರ್ಜ್ ಇಲ್ಲಿಂದ ಆಗುತ್ತೆ, ಇಲ್ಲಿ ಮರ್ಜ್ ಆಗುತ್ತೆ. ಓಕೆ, ಇದು ಫಸ್ಟ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟು ದೇ ಫಾರ್ಮ್ ದ ಕ್ಲೋಸ್ಡ್ ಲೂಪ್. ನೋಡಿ, ದೇ ಫಾರ್ಮ್ ಕ್ಲೋಸ್ಡ್ ಲೂಪ್. ನೆಕ್ಸ್ಟ್ ಥಿಂಗು ಓಕೆ ದೇ ಆರ್ ವೆರಿ ಕ್ಲೋಸರ್ ವೇರ್ ದೇರ್ ಇಸ್. ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇದ್ದರೆ, ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತಲ್ಲ ಕಾರ್ನರ್ಸಲ್ಲಿ, ದೇ ಫಾರ್ಮ್ ದೇ ಆರ್ ವೆರಿ ಕಾಂಪ್ಯಾಕ್ಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮರಿಬಿಡಿ, ದೇ ಡು ನಾಟ್ ಇಂಟರ್ಸೆಕ್ಟ್. ಈ ಥರ ಇಂಟರ್ಸೆಕ್ಟ್ ಆಗಲ್ಲ. Magnetic field lines do not intersect. Okay, they do not intersect. This is the important thing you have to remember. ಅದಕ್ಕೆ ನೋಡಿ ನಾಟ್ ಅಂತ ಡು ನಾಟ್ ಅಂತ ನಾನು ರೆಡ್ಡಲ್ಲಿ ಹಾಕಿದ್ದೀನಿ ನನ್ನ ಶೀಟಲ್ಲಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ಅಬೌಟ್ ದ ಸೋಲನಾಯ್ಡ್. ವಾಟ್ ಈಸ್ ಅ ಸೋಲನಾಯ್ಡ್? ಓಕೆ, ಸೋಲನಾಯ್ಡ್ ಆಯಿತಾ ಒಂದು ಸಿಲಿಂಡ್ರನ್ನ ನೀವು ತೊಗೊಂಡ್ಬಿಟ್ಟು ಒಂದು ಸಿಲಿಂಡ್ರಿಕಲ್ ಶೇಪ್ ಆಯಿತಾ. ಫಾರ್ ಎಕ್ಸಾಂಪಲ್ ಹಿಂಗೆ ತೊಗೊಂಡ್ಬಿಟ್ಟು ಒಂದು ಈ ಥರ ಸಿಲಿಂಡರ್ ಆಗಿರೋದು ಸುತ್ತಲೂ ನೀವು ವಯರ್ನ ವೌಂಡ್ ಮಾಡಿದ್ರೆ, ಒಂದು ಕಾಪರ್ ವಯರ್ನ. ಓಕೆ, ಇಫ್ ಯು ವೌಂಡ್ ಅ ಕಾಪರ್ ವಯರ್, ಓಕೆ ಈ ಥರ ನೀವು ಕಾಪರ್ ವೈರ್ನ ರೌಂಡ್ ಮಾಡಿ ಇದನ್ನು ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ, ಓಕೆ ಇದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಅಫ್ಕೋರ್ಸ್ when you connect battery this will become current will pass. When the current passes there is magnetic field around this wire, around this conductor. So when you keep, so ಇದು ಒಳಗಡೆ ಯಾವ ಥರ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು, ಇದು ಹೇಳಿದೆ ಇದಿಲ್ಲ, ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ. ದೇ ಆರ್ ಪ್ಯಾರಲಲ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದ ಸೋಲನಾಯ್ಡ್ ಇಸ್ ಪ್ಯಾರಲಲ್ ಆ್ಯಂಡ್ ದೇ ಪ್ಯಾರಲ್ ಆಗಿರೋದ್ರಿಂದ ದೇ ಆರ್ ಯೂನಿಫಾರ್ಮ್. ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಇಸ್ ಸೇಮ್ ಎವ್ರಿವೇರ್. ಓಕೆ, ಅದನ್ನೇ ಇಲ್ಲಿ ಬರ್ತೀನಿ. ದ ಫೀಲ್ಡ್ ಲೈನ್ಸ್ ಇನ್ಸೈಡ್ ಸೋಲನಾಯ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೈಟ್ ಲೈನ್ಸ್. Okay, this indicates that the magnetic field is same at all points. The magnetic field is same at all points. It is same at all points. Okay, this is the important thing that you need to remember about the solenoid. Idu ಬಗ್ಗೆ parallel ಆಗಿರುತ್ತೆ. ಆಮೇಲೆ magnetic field is same throughout inside the solenoid. Next important thing, in our country the potential difference between the two potential difference ಎಷ್ಟಿರುತ್ತೆ ಅಂದರೆ ನಮ್ಮ ದೇಶದಲ್ಲಿ ನಮಗೆ ಮನೆಗೆ ಬರೋವಂಥ ಕರೆಂಟು 220 volts. ಕೇಳ್ಬೋದು 220
ವೋಲ್ಟ್ಸ್. 220 ವೋಲ್ಟ್ಸ್ ನಮ್ಮ ಮನೆಗೆ ಬರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಷ್ಟಿರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು ನಾನು ಅವತ್ತೇ ಹೇಳಿದ್ದೆ, 2 ರೇಟಿಂಗ್ ಇದೆ ನಮ್ಮ ಮನೇಲಿ. ಸ್ವಿಚ್ ಬೋರ್ಡ್ ಇದೆಯಲ್ಲ ನೋಡಿ, ಹಾಕ್ತೀನಿ ನಾನು, ನಮ್ಮ ಮನೆಯದೇ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಸ್ವಿಚ್ ಬೋರ್ಡ್ಗಳು ಒಂದು 5 ಆ್ಯಂಪ್ ಇದೆ, ಇನ್ನೊಂದು 15 ಆ್ಯಂಪ್ ಇದೆ. ಏನಕ್ಕೆ 5 ಆ್ಯಂಪು 15 ಆ್ಯಂಪ್? 15 ಆ್ಯಂಪ್ ಯಾಕೆ? 15 ಆ್ಯಂಪ್ ಯಾಕೆ ಅಂದರೆ, ಓಕೆ, ಸೊ 15 ಆ್ಯಂಪು ಹೈ ಪವರ್ ರೇಟಿಂಗ್ಸ್. ಹೈ ಪವರ್ ರೇಟಿಂಗ್ಸ್ ಯಾವುದು? ಗೀಝರು, ಏರ್ ಕೂಲರ್ಸು. ಯಾಕಂದರೆ ತುಂಬ ಕರೆಂಟ್ ಎಳೆಯುತ್ತೆ, ಅದಕ್ಕೆ ವಿ ನೀಡ್ ಟು ಪುಟ್ ಮೋರ್ ಪವರ್. ಆಯಿತಾ? 5 ಆ್ಯಂಪು ಮಾಮೂಲಿ ಬಲ್ಬ್ಗೆ, ಇದು ನಿಮ್ಮ ಮಾಮೂಲಿ ಪ್ಲಗ್ಸ್ ಇದೆಲ್ಲ 5 ಆ್ಯಂಪ್. ಓಕೆ, ಸೊ ಇದು ನೀವು ಗ್ಯಾಪ್ನ ಇಟ್ಕೊಳ್ಬೇಕು. ಇದು ಕೇಳ್ಬೋದು 15 ಆ್ಯಂಪ್ ಯಾಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟು, ಅಡ್ವಾಂಟೇಜ್ ಆಫ್ ಎ ಸಿ ಓವರ್ ಡಿ ಸಿ. ಎ ಸಿ ಅಂದರೆ ಆಲ್ಟರ್ನೇಟಿವ್ ಕರೆಂಟು, ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟು. ಇದ್ರ ಬಗ್ಗೆ ನೀವು PU ಓದ ತಕ್ಷಣ ತುಂಬ ಡೀಟೇಲ್ಡಾಗಿ ಕರೀತೀರ, ತುಂಬ ಇಂಪಾರ್ಟೆಂಟ್, ತುಂಬ ಇಂಟ್ರೆಸ್ಟಿಂಗ್ ಇದು. ಓಕೆ, ಸೊ ಈಗ ನಾನು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಯಾಕೆ ನಾವು ಮನೇಲಿ ಯೂಸ್ ಮಾಡೋದೆಲ್ಲ ಎ ಸಿ ಕರೆಂಟ್ ಮರಿಬಿಡಿ, ನಾವು ಯಾರೂ ಡೈರೆಕ್ಟ್ ಕರೆಂಟ್ ಯೂಸ್ ಮಾಡಲ್ಲ. ಡೈರೆಕ್ಟ್ ಕರೆಂಟು ನಿಮ್ಮ ಬ್ಯಾಟ್ರಿಯಿಂದ ಬರೋದ್ರೆ ಡೈರೆಕ್ಟ್ ಕರೆಂಟು. ನಮ್ಮ ಮನೇಲಿ ಯೂಸ್ ಮಾಡೋದೆಲ್ಲ ಆಲ್ಟರ್ನೇಟಿಂಗ್ ಕರೆಂಟು. ಇಟ್ ಇಸ್ ಆಲ್ಟರ್ನೇಟ್. ಅದಕ್ಕೆ ನಿಮಗೆ ಬ್ಯಾಟ್ರಿಗೆ ಬಲ್ಬ್ ಕನೆಕ್ಟ್ ಮಾಡೋಕ್ಕಾಗಲ್ಲ, ಚಿಕ್ಕ ಬ್ಯಾಟ್ರಿನ ಬಲ್ಬ್ ಕನೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಬಿಕಾಸ್ ಇಟ್ ಆಲ್ ವರ್ಕ್ಸ್ ಥ್ರೂ. ಅದಕ್ಕೆ ನಿಮ್ಮ ಮನೇಲಿ ಕರೆಂಟ್ ಹೋದಾಗ ಏನು ಮಾಡ್ತೀರಪ್ಪ, ಕೆಲವು ಮನೇಲಿ ಇರ್ಬೋದು, ಕೆಲವು ಮನೇಲಿ UPS ಇರುತ್ತೆ, ಆಯಿತಾ, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತಾರೆ. UPS ಏನು ಮಾಡುತ್ತದು? ಅದು UPS ಪಕ್ಕ ಏನಿರುತ್ತೆ ಹೇಳಿ? UPS ಪಕ್ಕ ನಿಮಗೆ ಬ್ಯಾಟ್ರೀಸ್ ಇರುತ್ತೆ. ಬ್ಯಾಟ್ರಿಯಲ್ಲಿ ಏನು ಕರೆಂಟ್ ಇರುತ್ತೆ? ಬ್ಯಾಟ್ರಿಯಲ್ಲಿ ಡೈರೆಕ್ಟ್ ಕರೆಂಟ್ ಇರುತ್ತೆ. ಆದರೆ ನಿಮ್ಮ ಮನೇಲಿರೋ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ನಿಮ್ಮ ಮನೇಲಿರೋ ಫ್ರಿಜ್ಜು, TV, ಬಲ್ಬು, ಇದು ಯಾವುದು ಡೈರೆಕ್ಟ್ ಕರೆಂಟು ವರ್ಕ್ ಆಗಲ್ಲ. ಅದಕ್ಕೆ UPS ಏನು ಮಾಡುತ್ತೆ? ಅದು ಚೇಂಜ್ ಮಾಡುತ್ತೆ. ಡೈರೆಕ್ಟ್ ಕರೆಂಟ್ನ ಅದು AC ಕರೆಂಟಾಗಿ, DC ಕರೆಂಟ್ನ AC ಕರೆಂಟಾಗಿ ಶಿಫ್ಟ್ ಮಾಡಿ ನಿಮ್ಮ ಮನೆಗೆ ಕೊಡುತ್ತೆ. ಆಯಿತಾ? UPS ಏನು ಮಾಡಲ್ಲ, ಅದು ಕೆಲಸ ಶಿಫ್ಟ್ ಮಾಡೋದಂದರೆ DC ಇಂದ AC ಮಾಡೋ ಕೆಲಸನೇ UPS ಮಾಡೋದು. ಓಕೆ, ಸೊ ಈಗ ಅದಕ್ಕೆ ನಾವು ಯಾಕೆ AC ಯೂಸ್ ಮಾಡ್ತೀವಿ? ಪ್ರಶ್ನೆ ಬಗ್ಗೆ, ಯಾಕೆ AC ಯೂಸ್ ಮಾಡೋಕ್ಕಪ್ಪ ಅಂತ. ಯಾಕೆ ಅಂದರೆ ಲಾಸಸ್ ತುಂಬ ಕಡಿಮೆ. ನಾನು ಹೇಳಿದೆ, ಲಾಸಸ್ ಸಿಕ್ಕಾಪಟ್ಟೆ, ದೇರ್ ಆರ್ ಟೂ ಮಚ್ ಆಫ್ ಲಾಸಸ್ ದಟ್ಸ್ ಹ್ಯಾಪನಿಂಗ್ ಟುಡೇ. ಅದೆಲ್ಲೋ ಸುಮ್ಮನೆ ಒಂದು 100 ಎಲೆಕ್ಟ್ರಾನ್ಸ್ ಬಂದರೆ ಬರ್ತಾ ಇರಬೇಕಾದ್ರೆ ದಾರಿಲಿ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ವೈರಲ್ಲಿ, ಬೇರೆ ಬೇರೆ ಲಾಸಸ್ ಅಂದರೆ ತುಂಬ ಕರೆಂಟ್ ವೇಸ್ಟ್ ಆಗಿ ನಮಗೆ ಸಿಗೋದೇ ಒಂದು 60-70 ಎಲೆಕ್ಟ್ರಾನ್ಸ್ ಅಂತ ಅನ್ಕೋಬೋದು. ದೇರ್ ಇಸ್ 30 to 40% ಲಾಸ್ ಟುಡೇ. ಆಯಿತಾ? ಆ ಲಾಸನ್ನು ನಾವು ತಡೆಯೋಕ್ಕಾದರೆ ಕೊಡ್ಬೋದಲ್ಲ ತುಂಬ ಜನಕ್ಕೆ ಎಲೆಕ್ಟ್ರಿಸಿಟಿನ. ಸೊ ಆ ಲಾಸನ್ನು ನಾವು ತಡಿಬೇಕಂದ್ರೆ ಅದಕ್ಕೆ AC ಕರೆಂಟ್ ಬೆಟರ್ DCಗಿಂತ. ಓಕೆ, ಅದಕ್ಕೆ ನಾವು AC ಇಸ್ ಮೋರ್ ಅಡ್ವಾಂಟೇಜಸ್ ದೆನ್ DC ಬಿಕಾಸ್ ದೇರ್ ಇಸ್ ಲೆಸ್ ಲಾಸ್ ಆಫ್ ಎನರ್ಜಿ ಅಂತ ಗ್ಯಾಪ್ನ ಇಟ್ಕೊಂಡು. ಟ್ರಾನ್ಸ್ಮಿಷನಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ ಮಾಡಬೇಕಲ್ಲ, ವಿ ಸಮ್ವೇರ್ ಜನರೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್ ಆರ್ ವೆರಿ ಅಟ್ ಶಿವನ ಸಮುದ್ರ, ದೇರ್ ಅಟ್ ಜೋಗ್ ಫಾಲ್ಸ್, ಮೆನಿ ಅದರ್ ಡ್ಯಾಮ್ಸ್. ಅಲ್ಲಿಂದ ಇಲ್ಲಿ ಬರಬೇಕಂದ್ರೆ ಇಟ್ ಇಸ್ ಲಾಂಗ್ ಡಿಸ್ಟೆನ್ಸ್. ಡ್ಯೂರಿಂಗ್ ದ ಟ್ರಾನ್ಸ್ಮಿಷನ್ ದೇರ್ ಇಸ್ ಮೆನಿ ಲಾಸಸ್. ಆದರೆ AC ಕರೆಂಟ್ ಇನ್ನೂ ಸ್ವಲ್ಪ ಕಡಿಮೆ ಲಾಸ್ ಮಾಡುತ್ತೆ. ಓಕೆ, ದಿಸ್ ಇಸ್ ದ ಪಾಯಿಂಟ್ ಯು ಶುಡ್ ರಿಮೆಂಬರ್. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, 10th ಒನ್. ಆಫ್ಟರ್ ಎವ್ರಿ ಹಾಫ್ ರೊಟೇಷನ್ ದ ಪೊಲಾರಿಟಿ ಆಫ್ ಕರೆಂಟ್ ಚೇಂಜಸ್. ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ನಿಮ್ಮ ಜನರೇಟರಲ್ಲಿ ಪ್ರತಿಯೊಂದು ಹಾಫ್ ರೊಟೇಷನ್ಗೆ ಪೊಲಾರಿಟಿ ಪ್ಲಸ್ ಇಂದ ಮೈನಸ್ ಆಗುತ್ತೆ, ಮೈನಸ್ ಇಂದ ಪ್ಲಸ್ ಆಗುತ್ತೆ. ಅದೇ ಪೊಲಾರಿಟಿ. ಪ್ಲಸ್ ಟು ಮೈನಸ್ ಹಾಫ್ ರೊಟೇಷನ್ಗೆ ಅಂಡರ್ಲೈನ್ ಫಾರ್ ಎವ್ರಿ ಹಾಫ್ ರೊಟೇಷನ್ ದ ಪೊಲಾರಿಟಿ ಆಫ್ ದ ಕರೆಂಟ್ ಚೇಂಜಸ್. ಇದನ್ನು ನಿಮಗೆ ಮಾಡೆಲ್ ಪೇಪರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಓವರ್ಲೋಡಿಂಗ್ ಯಾಕಾಗುತ್ತೆ ಅಂದರೆ ನಾನು ಅವತ್ತೇ ಹೇಳಿದೆ, ಒಂದು ಆಕ್ಸಿಡೆಂಟಲ್ ಹೈಕು. ಯಾವುದರಲ್ಲಿ? ಸಪ್ಲೈ ವೋಲ್ಟೇಜ್ ಚೇಂಜ್ ಆಗಿಬಿಡುತ್ತೆ, ಸಡನ್ನಾಗಿ ವೋಲ್ಟೇಜ್ ಬೇರೆ ಬೇರೆ ಆದಾಗ ಓವರ್ಲೋಡ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಏನಾಗುತ್ತೆ, ಒಂದೇ ಒಂದು ಸ್ವಿಚ್ ಬೋರ್ಡ್ಗೆ ತುಂಬ ನೀವು ಕನೆಕ್ಷನ್ ಕೊಡೋದು. ಅಲ್ಲೇ ಬ್ಯಾಟ್ರಿ ಹಾಕೋದು, ಅಲ್ಲೇ ಮೊಬೈಲ್ ಚಾರ್ಜ್ ಹಾಕೋದು, ಅಲ್ಲೇ ನಿಮ್ಗೆ ಐರನ್ ಮಾಡೋದು. ಓಕೆ, ತುಂಬ ಓವರ್ಲೋಡಿಂಗ್ ಆದಾಗ ಏನಾಗುತ್ತೆ? ಓವರ್ಲೋಡಿಂಗಿಂದ ಫ್ಯೂಸ್ ಬರ್ನ್ ಆಗುತ್ತೆ. ಓವರ್ಲೋಡಿಂಗ್ನ ತಡೆಯೋಕ್ಕೇ ಫ್ಯೂಸ್ ಇರೋದು. ಓಕೆ, ನೆಕ್ಸ್ಟ್ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಇನ್ನೊಂದು ಫಿನಾಮಿನಾ. ಏನು ಶಾರ್ಟ್ ಸರ್ಕ್ಯೂಟ್ ಅಂದರೆ ಲೈವ್ ವೈರು ಮತ್ತು ನಿಮ್ಮ ನ್ಯೂಟ್ರಲ್ ವೈರ್ ಶುಡ್ ನಾಟ್ ಟಚ್. If at all they touches each other, there is abruptly increase in electricity and it burns away everything. ಸಡನ್ಲಿ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಓವರ್ಲೋಡಿಂಗು ಮತ್ತು ಈ ಶಾರ್ಟ್ ಸರ್ಕ್ಯೂಟು ಕೂಡ ಏನು ಮಾಡೋ ಕೆಲಸ ಆಗಿಬಿಡುತ್ತೆ ಫ್ಯೂಸ್ ಇದ್ರೂ ಕೂಡ. ಸೊ ಇದೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ದಟ್ ಅಕರ್ಸ್. ಓಕೆ, ಸೊ ಈಗ ಶಾರ್ಟ್ ಸರ್ಕ್ಯೂಟ್ ಯಾಕಾಗುತ್ತೆ? ವೆನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಕಮ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಇದು ಇಂಪಾರ್ಟೆಂಟ್. ನಾನು ನೀಟಾಗಿ ಬರೆದಿದ್ದೀನಿ. ಇದು ಏನಂದರೆ ರೆಸಿಸ್ಟಿವಿಟಿ. ನೋಡಿ, ಮತ್ತೆ ಬರೆದ್ಬಿಡ್ತೀನಿ. ಓಕೆ, ಸೊ ಇದನ್ನು ಮತ್ತೆ ಒಂದ್ಸತಿ ಬರೆದ್ಬಿಡ್ತೀನಿ. ರೆಸಿಸ್ಟಿವಿಟಿ ಈಕ್ವೇಷನ್. ಇದು ರೆಸಿಸ್ಟಿವ್ ಅಂದರೆ ರೋ L/A. ಓಕೆ, ಬೇರೆ ಬೇರೆ ಥರ ಬರೀತಾರೆ, ನಾನು ಹಿಂಗೆ ಬರೀಬೋದು. ಓಕೆ, ರೋ L/A. ನೋಡಿ, ರೆಸಿಸ್ಟಿವಿಟಿ ನೋಡಿ ಇಲ್ಲಿ ಬರೆದೀನಿ. ರೆಸಿಸ್ಟಿವಿಟಿ ಇನ್ಕ್ರೀಸಸ್ ಅಂದರೆ ಏನು? ರೆಸಿಸ್ಟಿವಿಟಿ ಇನ್ಕ್ರೀಸಸ್ ಯುವರ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆಯಿತಾ? ರೆಸಿಸ್ಟೆನ್ಸ್ ಜಾಸ್ತಿ ಆದರೆ
ಕರೆಂಟ್ ಬೇಗ ಹೋಗುತ್ತಾ ಕಡಿಮೆ ಹೋಗುತ್ತಾ? ಕರೆಂಟ್ ಕಡಿಮೆ ಹೋಗುತ್ತಲ್ವಾ? ಸೊ ಅದಕ್ಕೆ ನೋಡಿ, ಕಂಡಕ್ಟಿವಿಟಿ ಅಂದರೆ ಕರೆಂಟ್ ಕಂಡಕ್ಷನ್ ಆಗೋದು ಕಡಿಮೆ ಆಗುತ್ತೆ. ಓಕೆ, ಸೊ ಮೋರ್ ರೆಸಿಸ್ಟೆನ್ಸ್, ಮೋರ್ ರೆಸಿಸ್ಟಿವಿಟಿ, ಲೆಸ್ ಕಂಡಕ್ಟಿವಿಟಿ. ಆಯಿತಾ, ಮೂವ್ ಆಗೋದು ಸ್ಲೋ ಆಗುತ್ತೆ. ಅದೇ ಲೆಸ್ ರೆಸಿಸ್ಟಿವಿಟಿ, ಓಕೆ, ಲೆಸ್ಸು ನಿಮ್ಮ ರೆಸಿಸ್ಟಿವಿಟಿ, ಲೆಸ್ ರೆಸಿಸ್ಟೆನ್ಸ್, ಮೋರ್ ಕಂಡಕ್ಟಿವಿಟಿ. ಆಯಿತಾ, ತಡೆಹಿಡಿಯೋರು ಕಡಿಮೆ ಇದ್ದರೆ ಆರಾಮಾಗಿ ಮೂವ್ ಆಗ್ತೀನಿ. ತಡೆಯೋರು ಜಾಸ್ತಿ ಇದ್ದರೆ ನಂಗೆ ಮೂವ್ ಆಗೋಕ್ಕಾಗಲ್ಲ. ಓಕೆ, ಇಟ್ ಈಸ್ ಕಾಮನ್ ಬೇಸಿಕ್ ನಾಲೆಜ್ ಅಷ್ಟೇ. ಓಕೆ, ಅದನ್ನೇ ನೀಟಾಗಿ ಬರ್ತೀನಿ. ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಒಂದು ಟೇಬಲ್ ಕೊಟ್ಬಿಟ್ಟು ಆ ಟೇಬಲಲ್ಲಿ ಯಾವುದಕ್ಕೆ ಇದಕ್ಕೆ ರೆಸಿಸ್ಟಿವಿಟಿ ಯಾವುದ್ರಲ್ಲಿ ಜಾಸ್ತಿ ಇದೆ, ಯಾವುದ್ರಲ್ಲಿ ರೆಸಿಸ್ಟಿವಿಟಿ ಕಡಿಮೆ ಇದೆ, ಈ ಥರ ಎಲ್ಲ ಕೇಳ್ಬೋದು. ಮಾಡಲ್ ಪೇಪರಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ ಅದನ್ನು. ಓಕೆ, ನೆಕ್ಸ್ಟು ಇದು ಇನ್ನೊಂದು, ಮೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್. ಆಯಿತಾ, ಮೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ NB ಅಂತ ಇದೆ ಅಲ್ಲಿ. ಆಯಿತಾ, C/V. ಆಯಿತಾ, ನೋಡಿ ಇದು ಮೋರ್ ರಿಫ್ರಾಕ್ಟಿವ್, ಇನ್ವರ್ಸ್ಲಿ ಪ್ರಪೋರ್ಷನಲ್, ಮೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್. ಆಯಿತಾ, ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದಷ್ಟು ಸ್ಪೀಡ್ ಆಫ್ ಲೈಟ್ ಒಳಗಡೆ ಕಡಿಮೆ ಆಗುತ್ತೆ. ಅದಕ್ಕೆ ಡೈಮಂಡ್ದು 2.41 ಹೈಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸು. ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ರೆ ಏನಾಗುತ್ತೆ, ಸ್ಪೀಡ್ ಒಳಗಡೆ ಕಡಿಮೆ ಆಗುತ್ತೆ. ಸ್ಪೀಡ್ ಕಡಿಮೆ ಆಗುತ್ತೆ, ಅದಕ್ಕೆ ಡೈಮಂಡ್ ನೋಡಿ, ಡೈಮಂಡ್ ಶೈನ್ ಆಗುತ್ತಲ್ವ, ಯಾಕೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ಡೈಮಂಡ್ ಒಳಗಡೆ, ತುಂಬ ಲೇಟಾಗಿ ಒಳಗಡೆ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಅದು ಇದಾಗೋದು ಅಂದರೆ ಅದೇನು ಇದರಿಂದ ಶೈನ್ ಆಗಲ್ಲ ಡೈಮಂಡು, ಬೆಳಕಿಂದ ಆ ಥರ ಅಲ್ಲ, ಇಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಿಂದ ಆಗುತ್ತೆ. ಓಕೆ, ನೀವು ಅದನ್ನು ನಿಮ್ಮ ಹೈಯರ್ ಕ್ಲಾಸಲ್ಲಿ ಓದ್ತೀರಾ. ಸೊ ಮೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸಸ್. ಸೊ ಕಡಿಮೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಪೀಡ್ ಆಫ್ ರಿಸಲ್ಟ್ ಇನ್ಕ್ರೀಸಸ್. ಏರು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ, ಅದಕ್ಕೆ ಏರಲ್ಲಿ ಸ್ಪೀಡ್ ಜಾಸ್ತಿ. ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್ ಇಸ್ ಮೀಥೇನ್. ಇಂಪಾರ್ಟೆಂಟ್ ಕಾಂಪೊನೆಂಟ್ ಅಂದರೆ ಬಯೋಗ್ಯಾಸಲ್ಲಿ ಬಯೋಗ್ಯಾಸ್ ಪ್ಲ್ಯಾಂಟ್ ಎಲ್ಲೇ ಇದ್ದರೂ ಕೂಡ ಅದರಲ್ಲಿ 75% ನಾವು ಮೀಥೇನ್ನ ಜನ್ರೇಟ್ ಮಾಡೋಕ್ಕಾಗತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನಾನು ಹೇಳಿದೆ, ಬಯೋಗ್ಯಾಸ್ ಪ್ರಾಪರ್ಟಿ ಬರ್ನ್ಸ್ ವಿತೌಟ್ ಸ್ಮೋಕ್, ಸ್ಮೋಕ್ ಬರಲ್ಲ, ರೆಸಿಡ್ಯೂ ಬಿಡಲ್ಲ, ಆಮೇಲೆ ಹೀಟಿಂಗ್ ಕೆಪಾಸಿಟಿ ಹೈ, ತುಂಬ ಹೀಟು ಮಾಡುತ್ತೆ. ಓಕೆ, ಸೊ ಇದು ನಿಮ್ಮ ವೆರಿ ಸಿಂಪಲ್ ರಿವಿಷನ್ ಶೀಟ್ ನಾನು ಮಾಡಿರೋದು. ನಿಜವಾಗ್ಲೂ ನಿಮಗೆ ಐ ಹ್ಯಾವ್ ಗಿವನ್ ಸಮ್ ಟೈಮ್ ಆ್ಯಂಡ್ ಡನ್. ಐ ಆಮ್ ವೆರಿ ಹೋಪ್ಫುಲ್ ದಟ್ ಇಟ್ ವಿಲ್ ನಿಮಗೆ ಯೂಸ್ ಆಗುತ್ತೆ ಅಂತ. ಇಡೀ ಟೆಕ್ಸ್ಟ್ ಬುಕ್ನ ಏನೇನೋ ಓದೋ ಬದಲು ಇದನ್ನು ಓದ್ಕೊಳ್ಳಿ. ಓಕೆ, ಇದನ್ನು ಓದ್ಕೊಳ್ಳಿ. ಮಾಡಲ್ ಪೇಪರಲ್ಲಿರೋ ನ್ಯೂಮರಿಕಲ್ಸ್ನ ಜಸ್ಟ್ ಸಾಲ್ವ್ ಮಾಡಿ, ನಾನು ಆಗಲೇ ಮಾಡಿಬಿಟ್ಟಿದ್ದೀನಿ ಚಾಪ್ಟರ್ ಬಂದಾಗ. ಎಲೆಕ್ಟ್ರಿಸಿಟಿಯಲ್ಲಿ ಮಾಡಿದ್ದೀನಿ ಅದನ್ನು, ಆಮೇಲೆ ನಿನ್ನೆ ಲೈಟಲ್ಲಿ ಮಾಡಿದಾಗಲೂ ಐ ಸಾಲ್ವ್ ಇಟ್. ಲೈಟಲ್ಲಿ ಒಂದೇ ಎರಡಕ್ಕೆ ತುಂಬ ಸಿಂಪಲ್ ನ್ಯೂಮರಿಕಲ್ಸ್ ಕೇಳ್ತಾರೆ, ಡೈರೆಕ್ಟ್ ಫಾರ್ಮುಲಾ ನ್ಯೂಮರಿಕಲ್ಸು, ತುಂಬ ಸಿಂಪಲ್ಲು, 2 ನಿಮಿಷಕ್ಕೆ 1 ನಿಮಿಷದಲ್ಲಿ ಆಗುವಂಥ ನ್ಯೂಮರಿಕಲ್ಸ್ ಕೇಳ್ತಾರೆ. ಆ ಒಂದು 5 ನ್ಯೂಮರಿಕಲ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟು ಈ ಒಂದು ಇದೊಂದು ಶೀಟ್, ರಿವಿಷನ್ ಶೀಟ್ನ ನೋಡ್ಕೊಳ್ಳಿ. ಆಯಿತಾ, ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮರ್ತೋದೆ, ನಿಮ್ಮ ಸ್ಕ್ರೀನ್ ಮೇಲೆ ಏನು ಮರ್ತೋಗಿದ್ದು ನಾನು, ನಿಮ್ಮ ರೇ ಡಯಾಗ್ರಾಮ್ ಟೇಬಲ್ಲು. ಆ ರೇ ಡಯಾಗ್ರಾಮ್ ಟೇಬಲ್ಲು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್. ಆಯಿತಾ, ಹೆಂಗೆ ಅರ್ಥ ಮಾಡ್ಕೊಳ್ಳೋದು. ಆ್ಯಸ್ ದ ಆಬ್ಜೆಕ್ಟ್ ಕಮ್ಸ್ ನಿಯರೆಸ್ಟ್ ಟು ದ, ಒಂದೇ ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ, ಇದು ಒಂದೇ ಒಂದು ಕಾನ್ಸೆಪ್ಟ್ ನಿಮ್ಗೆ ಗ್ಯಾಪ್ ಇಟ್ಕೊಂಡ್ರೆ ಆಯಿತಾ. ಏನು ಕಾನ್ಸೆಪ್ಟು? ಓಕೆ, ನಿಮಗೆ ಈಸಿಲಿ ಒಂದು ಕಾನ್ವೆಕ್ಸ್ ಲೆನ್ಸೇ ಕೊಡೋದು ತುಂಬ ಸತಿ. ಓಕೆ, ಕಾನ್ವೆಕ್ಸ್ ಲೆನ್ಸಲ್ಲಿ ಏನು, ಕಾನ್ವೆಕ್ಸ್ ಲೆನ್ಸಲ್ಲಿ ಆಮೇಲೆ ಇನ್ನೊಂದು ನಾನು ಇದರಲ್ಲಿ ಮಿಸ್ ಮಾಡಿಬಿಟ್ಟಿದ್ದೀನಿ, ನಿಮ್ಗೆ ಇವಾಗ ಹೊಳಿತು. ಪ್ಲಸ್ ಇದ್ದರೆ ಏನು, ಕಾನ್ವೆಕ್ಸ್ ಲೆನ್ಸು, ಪ್ಲಸ್ ಇದ್ದರೆ ಕಾನ್ವೆಕ್ಸು, ಮೈನಸ್ ಇದ್ದರೆ ಕಾನ್ಕೇವ್. ಗ್ಯಾಪ್ನ ಇಟ್ಕೊಳ್ಳಿ. ಪ್ಲಸ್ ಇದ್ದರೆ ಕಾನ್ವೆಕ್ಸು, ಮೈನಸ್ ಇದ್ದರೆ ಕಾನ್ಕೇವ್ ಲೆನ್ಸು. ಆಯಿತಾ, +2 ಡಯಾಪ್ಟರ್ ಅಂದರೆ ಯಾವ ಲೆನ್ಸ್ ಹಾಕಿರ್ತಾರೆ, ಕಾನ್ವೆಕ್ಸ್ ಲೆನ್ಸು. -2 ಡಯಾಪ್ಟರ್ ಅಂದರೆ ಯಾವ ಲೆನ್ಸ್ ಹಾಕಿರ್ತಾರೆ, ಕಾನ್ಕೇವ್. ಓಕೆ, ಸೊ ಇದರಲ್ಲಿ ಏನು ಗ್ಯಾಪ್ ಇಟ್ಕೊಬೇಕಂದ್ರೆ, ಆ್ಯಸ್ ಯು ಕಮ್ ಕ್ಲೋಸರ್ ಟು ದ ಮಿರರ್ ಅಂದರೆ ಇದು ಆಪ್ಟಿಕ್ ಸೆಂಟರ್. ಓಕೆ, ದಿಸ್ ಆಲ್ಸೋ ವಿಲ್ ಗೋ ಅವೇ. ಇದು ಹತ್ತತ್ರ ಆಬ್ಜೆಕ್ಟ್ ಹತ್ರ ತೊಗೊಂಬರ್ತಾ ಇದ್ರದ್ದು ಇಮೇಜ್ ದೂರ ಹೋಗ್ತಾ ಇರುತ್ತೆ. ಸೊ ಹಿಂಗೆ ಅರ್ಥ ಮಾಡಿಕೊಂಡು ನೀವು ಆ ಟೇಬಲ್ನ ಒಂದ್ಸತಿ ನೋಡ್ಕೊಳ್ಳಿ, ಆ ಟೇಬಲ್ನ ಸಾಲ್ವ್ ಮಾಡಿ. 100% ನಿಮಗೆ 14 ಔಟ್ ಆಫ್ 14 ಬಂದೇ ಬರುತ್ತೆ. ಸೊ ದೆನ್ ವಾಟ್ ಎವರ್ 26 ಮಾರ್ಕ್ಸ್ಗೆ ನಿಮ್ಮ ಬಯಾಲಜಿ, ಕೆಮಿಸ್ಟ್ರಿ ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ಓದಿ ಮಾಡಲ್ ಪೇಪರ್ನ ಸಾಲ್ವ್ ಮಾಡಿ. ಇಟ್ ವಿಲ್ ಬಿ ಡೈರೆಕ್ಟ್ ಆ್ಯಂಡ್ ಈಸಿ, ಡೋಂಟ್ ವೆರಿ ಅಟ್ ಆಲ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ನೆಕ್ಸ್ಟ್ ಕ್ಲಾಸ್ ಇವತ್ತು ಕ್ವಿಝು, ಸರ್ಫೇಸ್ ಏರಿಯಾ ವಾಲ್ಯೂಮು. ಇವತ್ತಿಗೆ ಫಿಸಿಕ್ಸ್ ಮುಗಿದೋಯ್ತು. ನನಗೆ ಒಂದೇ ದಿನಕ್ಕೆ 2 ಮಾಡ್ತಿದ್ದೆ. ಇಟ್ ಇಸ್ ರಿಯಲಿ ಹೆಕ್ಟಿಕ್. ಅಂದರೆ ಐ ಹ್ಯಾವ್ ಟು ವರ್ಕೌಟ್ ಆ್ಯಂಡ್ ರೆಕಾರ್ಡ್ ದಿಸ್. ಅಂದರೆ ನಾನು ಕೆಲಸತಿ ಅದು ರೆಕಾರ್ಡ್ ಮಾಡಬೇಕು, ಎಡಿಟ್ ಮಾಡಬೇಕು. ಐ ಹ್ಯಾವ್ ಟು ಸ್ಟ್ರೀಮ್ ಇಟ್, ಐ ಹ್ಯಾವ್ ಟು ಕಮ್ ಲೈವ್ ವೆನ್ ಯು ಆರ್ ದೇರ್. ಸೊ ಇದೆಲ್ಲನೂ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮು, ಲಾಟ್ ಆಫ್ ಟೈಮು ಆ್ಯಕ್ಚುಲಿ. ಸೊ ಎನಿಯೋ ಇಟ್ ಇಸ್ ನೀವು ವೆನ್ ಮೈ ಕ್ಲಾಸಸ್ ಆರ್ ಹೆಲ್ಪಿಂಗ್ ಯು, ದಟ್ ಮೇಕ್ಸ್ ಮೀ ಟು ಡೂ ಮಚ್ ಮೋರ್ ವೀಡಿಯೋಸ್. ಓಕೆ, ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂದರೆ ಅದು ಎಕ್ಸಾಮ್ ಟೈಮ್ ಅಷ್ಟೇ, ಬೇರೆ ಟೈಮಲ್ಲಾದರೆ ಏನು ಬೇಡ ಆಯಿತು, ಎಕ್ಸಾಮ್ ಇದೆಯಲ್ಲ. ಸೊ ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಯು ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ಎನಿಯೋ ವಿಲ್ ಮೀಟ್ ಇನ್ 5:30 ಕ್ಲಾಸ್.
ಸೊ ಟುಡೇ ವಿಲ್ ಫಿನಿಶ್ ದ ಕ್ವಿಜ್ ಆಫ್ ಮ್ಯಾಥಮೆಟಿಕ್ಸ್ ದಟ್ ಇಸ್ ಆನ್ ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್. ಸೊ ನಾಳೆಯಿಂದ ಗೆಟ್ ರೆಡಿ ಫಾರ್ ದ ಕ್ವಿಜ್, ಪ್ರಿಪೇಟರಿ ಎಕ್ಸಾಮಿನೇಷನ್ ಕ್ವಿಜ್ ಎಲ್ಲನೂ ಮ್ಯಾಥಮೆಟಿಕ್ಸ್ 3 ದಿನ 1 ಅವರ್ ಅಷ್ಟೇ. ಸೊ ಇಷ್ಟು ಮಾಡಿಬಿಟ್ರೆ ನಿಮಗೆ ಅದರಲ್ಲಿ A+, ಫಿಸಿಕ್ಸಲ್ಲೂ ಕೂಡ ನಿಮಗೆ ಔಟ್ ಆಫ್ ಔಟು. ಸೊ ಸಿ ಯು ಇನ್ ದ ಮ್ಯಾಥ್ಸ್ ಕ್ಲಾಸ್.